ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರ. ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಂಗಣದಲ್ಲಿ ನಡೆದ ಸಭೆ. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಭಾಗಿ. ಮುಚ್ಚಿ ಹೋಗಿರುವ ಪುರಾತನ ಕಲ್ಯಾಣಿ ಮರುಜೀವಕ್ಕೆ ಗ್ರಾಮಸ್ಥರ ಯತ್ನ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಗ್ರಾಮದ ಪುರಾತನ ಕಲ್ಯಾಣಿ ಒತ್ತುವರಿ ತೆರವಾಗಲಿದೆಯಾ? ಸಾರ್ವಜನಿಕರಲ್ಲಿ ಗರಿಗೆದರಿದ ಕುತೂಹಲ. ಹದಗೆಟ್ಟ ರಸ್ತೆ ದಶಕಗಳೇ ಕಳೆದರೂ ದುರಸ್ತಿ ಪಡಿಸದ ಜನಪ್ರತಿನಿಧಿಗಳು. ರಸ್ತೆ ಸರಿಪಡಿಸಲು ಒತ್ತಾಯಿಸಿ ರಸ್ತೆಯಲ್ಲಿಯೇ ಭತ್ತ ನಾಟಿ ಮಾಡಿ ಕರವೇ ಕಾರ್ಯಕರ್ತರ ಆಕ್ರೋಶ. 1 ತಿಂಗಳಲ್ಲಿ ರಸ್ತೆ ದುರಸ್ತಿ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಅಮೆರಿಕಾದಲ್ಲಿ ನಡೆದ ಅಪಘಾತದಲ್ಲಿ ಕೋಲಾರದ ವ್ಯಕ್ತಿ ಸಾವು. ದೇಹ ದಾಢ್ಯ ಪಟು ಸುರೇಶ್ ಕುಮಾರ್ ಮೃತದೇಹ ತರಲು ನೆರವಿಗೆ ಕುಟುಂಬಸ್ಥರ ಮನವಿ. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಕಾರ್ಯಾಗಾರ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿ ಇಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ, ದೇವರಾಜ ಅರಸು ಹಾದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಗುತ್ತಿದ್ದಾರೆ. ಇಬ್ಬರ ಚಿಂತನೆ ಬಡವರ ಉದ್ಧಾರ ಎಂಬುದು ಸತ್ಯ. ಬಜೆಟ್ನಲ್ಲಿಯೇ ಗ್ಯಾರಂಟಿಗಳಿಗೆ ಹಣ ನೀಡಿದ ಕಾರಣ ಅಭಿವೃದ್ಧಿಗೆ ಯಾವುದೇ ಸಮಸ್ಯೆ ಇಲ್ಲ. ಬಿಜೆಪಿಯವರು ಕೇವಲ ಪ್ರಚಾರಕ್ಕೆ ಸೀಮಿತ. ಜೆಡಿಎಸ್ ಜೋಕರ್ ಇದ್ದಂತೆ, ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ಅವರಿಂದ ರಾಜ್ಯ ಉದ್ಧಾರ ಆಗಲ್ಲ ಎಂದರು. ಎಲ್ಲ ಕಡೆ ಆಗ್ತಾ ಇದೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಬಿಜೆಪಿಯವರು ಯಾವತ್ತೂ ಕೂಡ ಜನರ ಬದುಕಿನ ಕಡೆ ಯೋಚನೆ ಮಾಡೋದಿಲ್ಲ, ಅಭಿವೃದ್ಧಿ ಕಡೆ ಯೋಚನೆ ಮಾಡೋದಿಲ್ಲ. ಅವ್ರು ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಈಗ ನಾನು ದೇವರಾಜ ಅರಸು ಕಾಲದಿಂದ ಬಂದಂಥ ಕಾರ್ಯಕ್ರಮಗಳು ಒಂದೊಂದೇ ಹೇಳಿದೆ, ಅದರ 10 ಇವೆ. ಒಂದೊಂದೇ ಹೇಳ್ಕೊಂಡ್ಬಂದು ರೋಟಿ ಕಪ್ಪಡ ಮಕಾನಿಂದ ಹಿಡಿದು ಯಾವುದಾದ್ರೂ ತಗೊಳ್ಳಿ. ನಮ್ಮಲ್ಲಿ ಈ 66ರಲ್ಲಿ ನಮ್ಮ ಇದೇನೇ ರೈತರ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಇವತ್ತು ಆಹಾರ ಇದರಲ್ಲಿ ಸ್ವಯಂ ಭದ್ರತೆ ಬಂದಿದ್ದೇವೆ. ಆದರೆ ಅವತ್ತಿತ್ತ ಇವೆಲ್ಲವನ್ನು ನೋಡಿದಾಗ ಅವರು ಬರೀ ಬಾಯಲ್ಲಿ ಭಾಷಣ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ ಹೊರತು ಕಾರ್ಯರೂಪದಲ್ಲಿ ಬಿ ಜೆ ಪಿಯವರಲ್ಲಿ ದಳದವರು ಇದು ಒಂಥರ ಇಸ್ಪೀಟ್ ಆಟದಲ್ಲಿ ಜೋಕರ್ ಇದ್ದಂಗೆ ಎಲ್ಲ ಒಂದು ಕಡೆ ಸೇರ್ಕೋತಾರೆ. ಅವ್ರದ್ದಂತೂ ಲೆಕ್ಕಕ್ಕೂ ಇಲ್ಲ, ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ಬರೀ ಅವರ ಸ್ವಂತಕ್ಕೆ, ಅವರ ಲಾಭಕ್ಕೆ ಯಾರೋ ಒಂದು ಕಡೆ ಸೇರ್ಕೊಂಡು ರಾಜಕೀಯ ಮಾಡ್ತಾರೆ. ಅವರಿಂದ ರಾಜ್ಯವನ್ನು ಉದ್ಧಾರ ಆಗಲ್ಲ. ಬಿ ಜೆ ಪಿಯವರು ಬರೀ ಜಾತಿ ಮಧ್ಯೆ ಕಂಟಕ ಮಾಡೋದು ಈ ರೀತಿ ಮಾಡ್ತಾಯಿದ್ದಾರೆ ಹೊರತು ಅಭಿವೃದ್ಧಿ, ಸಾಮಾಜಿಕ ಚಿಂತನೆ, ಸಮಸಮಾಜದ ಚಿಂತನೆ ಯಾವುದಿದೆ, ಕೇಂದ್ರ ಸರ್ಕಾರದಿಂದ ತಗೊಂಡು ರಾಜ್ಯ ಸರ್ಕಾರದಿಂದ ತಗೊಂಡು ಕೂಡ ಅನೇಕ ಯೋಜನೆಗಳು ನಾವು ಕೊಟ್ಟಿದ್ದೇವೆ. ನಾವು ಈ ಅಮೇರಿಕಾದಂಥ ರಾಜ್ಯ ಆರ್ಥಿಕತೆಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ತಂದಿದ್ದು. ಅವೆಲ್ಲವೂ ಕೂಡ ಹೇಳೋಕ್ಕೆ ಬೇಕಾದಷ್ಟಿವೆ. ಒಂದು ಬಿ ಜೆ ಪಿಯವರು ಈ ಮಾತು ಆಡಿದಾಗ ನಾವು ಅದನ್ನು ತೊಗೊಂಡ್ವಿ. ಆದರೆ ಬಿ ಜೆ ಪಿಯವರು ಇವತ್ತು ಎಲ್ಲ ರಾಜ್ಯಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಮಾಡ್ತಾಯಿದ್ದಾರಲ್ಲ, ಅದಕ್ಕೇನು ಹೇಳ್ತಾರೆ ಅವರು? ಅವರೇ ಬಾಯಿ ಮುಚ್ಕೊಂಡಿದ್ದಾರೆ. ಈಗ ಸುಮ್ಮನೆ ಹೇಳಬೇಕು, ಹೇಳ್ತಾರೆ ಅಷ್ಟೇ. ಅಭಿವೃದ್ಧಿ, ಸಾಮಾಜಿಕ ಚಿಂತನೆ ಎಂಬುದು ಬಿಜೆಪಿಗಿಲ್ಲ. ಮೋದಿಯವರು ಭಾಷಣಕ್ಕಷ್ಟೇ, ಬದುಕಿಗಲ್ಲ. ಬಿಜೆಪಿ ಜೆಡಿಎಸ್ ಅವಧಿಯಲ್ಲಿ ಯಾವುದೇ ಪ್ರಕರಣ ಸಿಬಿಐಗೆ ನೀಡಿಲ್ಲ. ಆದರೆ ಕಾಂಗ್ರೆಸ್ ಅವಧಿಯಲ್ಲಿ ನೀಡಿರುವ ಎಲ್ಲಾ ಪ್ರಕರಣಗಳಲ್ಲಿಯೂ ಸ್ವಚ್ಛವಾಗಿ ಹೊರಬರಲಾಗಿದೆ ಎಂದರು. ಧರ್ಮಸ್ಥಳ ಪ್ರಕರಣ ಎನ್ಐಎಗೆ ಯಾಕೆ ನೀಡಬೇಕು ಎಂದು ಪ್ರಶ್ನಿಸಿದ ರೇವಣ್ಣ, ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅತ್ಯುತ್ತಮ ಎಂದು ಈಗಾಗಲೇ ಖ್ಯಾತಿ ಪಡೆದಿದೆ. ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕುತ್ತಾರೆ.
ಈ ಹಿಂದೆ ನಾಡಹಬ್ಬವನ್ನ ನಿಜಾರ್ ಅಹ್ಮದ್ ಉದ್ಘಾಟಿಸಿದ್ದಾರೆ. ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡೋದು ಬಿಜೆಪಿ ಕಡಿಮೆ ಮಾಡಲಿ ಎಂದರು. ಈಗ ಇದ್ದೇರು ಎಷ್ಟು ಸಾರಿ CBI ಕೊಡಬೇಕು ಅಂತ ಹೇಳಿದರು. ಆದರೆ ಅದೇ BJP ಆಡಳಿತ, ದಳದ ಆಡಳಿತದಲ್ಲಿ ಯಾವುದಾದ್ರೂ CBI ಕೊಟ್ಟಿದ್ರೆ ನಾವು 8 ಇವುಗಳನ್ನು CBI ಕೊಟ್ಟು CBIಯಿಂದನೂ ಕ್ಲೀನ್ ಚಿಟ್ ಪಡೆದಿರುವಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಅನ್ನೋದು ಜನತೆಗೆ ತಿಳಿಸ್ಬೇಕು. ನಾವು NIAಗೆ ಕೊಟ್ಟರು ಅಷ್ಟೇ, ಇದಕ್ಕೆ ಕೊಟ್ಟರು ಅಷ್ಟೇ. NIAಗೆ ಕೊಡಬೇಕು ಅನ್ನೋದೇನಿದೆ, ಅವ್ರು ಯಾವ್ದು ಕೊಟ್ಟರು ಅದಕ್ಕಿಂತ ಉತ್ತಮ ಇಡೀ ಭಾರತದಲ್ಲಿ ಅತ್ಯುತ್ತಮ ಪೊಲೀಸ್ ಸಂಸ್ಥೆ ಯಾವುದಾರ ಇದ್ದರೆ ಅದು ಕರ್ನಾಟಕ ಅಂತಕ್ಕಂಥ ಎಲ್ರಿಗೂ ಗೊತ್ತಿದೆ. ಈಗ SIT ಮಾಡಬೇಕು ಅಂತ ಹೇಳಿದವರು, SITನ ಸ್ವಾಗತ ಮಾಡಿದವರು ಇವತ್ತು ಮೊಸರಲ್ಲಿ ಕಲ್ಲು ಹುಡುಕ್ತಾರೆ. ಅವ್ರ ಕೆಲಸನೇ ಅಷ್ಟು. ಅವರಂತೂ ಏನೂ ಮಾಡಲ್ಲ, ಮಾಡಿದ್ರಲ್ಲಿ ಅಳ್ಳಾಡಿಸ್ತಾರೆ ಅಷ್ಟೇ. ಸರ್, ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಾನು ಮುಸ್ತಕ್ ಅವರು ಹಿಂದೆ ಸರಿಬೇಕು ಅಂತ ಈಗ ಹೋರಾಟಗಳು ಕೆಲಸ ಏನಿದೆ ಅವ್ರಿಗೆ? ಈಗ ನಾಡ ಹಬ್ಬಕ್ಕೂ ಇಂಥದಕ್ಕೂ ಯಾವ ಅರ್ಥ ಕಲ್ಪಿಸ್ತೀವಿ? ನಾಡ ಹಬ್ಬ ಹಿಂದೆ ನಮ್ಮ ಜೋಗದ ಸಿರಿ ನೆರಳಿನಲ್ಲಿ ಅಂತ ಹಾಡು ಬರೆದರು ನಿಸಾರ್ ಅಹಮದ್ ಅವರು ಹಿಂದೆ ಉದ್ಘಾಟನೆ ಮಾಡಿದಾಗ ಇವ್ರಿಗೆ ಹೊಟ್ಟೆನೋ ಬಂದಿರಲಿಲ್ವಾ? ಆಮೇಲೆ ಹಿಂದೆ ಇವ್ರ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲೇ, ಅರಸರ ಕಾಲದಲ್ಲೇ ಮಿರ್ಜಾ ಇಸ್ಮಾಯಿಲ್ ಅವರು ಮಾಡಿರ್ತಕ್ಕಂಥದ್ದು ಇವ್ರಿಗೆ ನಾವು ಹೊಟ್ಟೆ ನೋವು ಇನ್ನೇನು ನೋವು ಬರುತ್ತೋ ಕಾಣೆ. ಈಗ ಅವ್ರಿಗೆ ಪ್ರಚಲಿತವಾಗಿ ಪಾಪ ಅಂಥ ಪ್ರಪಂಚದ ಅತ್ಯುತ್ತಮ ಕರ್ನಾಟಕದ ಇದಕ್ಕೆ ಕನ್ನಡಕ್ಕೆ ಸ್ಥಾನ ತಂದಂಥ ಒಬ್ಬ ಬೂಕರ್ ಪ್ರಶಸ್ತಿ ಪಡೆದಂಥ ಹೆಣ್ಣುಮಗಳಿಗೆ ಮೊದಲನೇದಾಗಿ ಹೆಣ್ಣುಮಗಳು, ಎರಡನೇದಾಗಿ ಇವರು ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನು ಮುಂದೆ ಆದರೂ ಕಡಿಮೆ ಮಾಡಲಿ, ಧರ್ಮದ ರಾಜಕೀಯ ಬಿಡಲಿ, ಜನಸಾಮಾನ್ಯರ ರಾಜಕೀಯ ಮಾಡಲಿ ಅಂತ. ರಾಜ್ಯದಲ್ಲಿ ಈವರೆಗೆ 50,000 ಕೋಟಿ ಗೃಹಲಕ್ಷ್ಮಿಗೆ ಸಂದಾಯವಾಗಿದ್ದು, ಜಿಲ್ಲೆಯಲ್ಲಿ 2.84 ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ತಲುಪಿದೆ. 1,149 ಕೋಟಿ ಹಣ ವಿತರಿಸಲಾಗಿದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 1.6 ಲಕ್ಷ ಕೋಟಿ ಫಲಾನುಭವಿಗಳು ರಾಜ್ಯದಲ್ಲಿದ್ದು, 18,139 ಕೋಟಿ ರೂಪಾಯಿ ವಿತರಿಸಲಾಗಿದೆ. ಜಿಲ್ಲೆಯಲ್ಲಿ 3.17 ಲಕ್ಷ ಫಲಾನುಭವಿಗಳಿಗೆ 281 ಕೋಟಿ ವಿತರಿಸಲಾಗಿದೆ. ಯುವ ನಿಧಿ ಯೋಜನೆಯಲ್ಲಿ ರಾಜ್ಯದ 2.55 ಲಕ್ಷ ಯುವಕರಿಗೆ 623 ಕೋಟಿ ವಿತರಿಸಲಾಗಿದೆ. ಜಿಲ್ಲೆಯಲ್ಲಿ 3,829 ಫಲಾನುಭವಿಗಳಿಗೆ 8.73 ಕೋಟಿ ವಿತರಿಸಲಾಗಿದೆ ಎಂದರು. ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಮಹಿಳೆಯರು ಸಂಚಾರ ಮಾಡುವ ಮೂಲಕ ದಾಖಲೆಯಾಗಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ 72.02 ಕೋಟಿ ಫಲಾನುಭವಿಗಳಿಗೆ 11,821.17 ಕೋಟಿ ರಾಜ್ಯದಲ್ಲಿ ವಿತರಿಸಿದ್ದು, ಜಿಲ್ಲೆಯ 1.68 ಕೋಟಿ ಫಲಾನುಭವಿಗಳಿಗೆ 272.75 ಕೋಟಿ ವಿತರಿಸಲಾಗಿದೆ. ಪಂಚ ಗ್ಯಾರಂಟಿಗಳಿಂದಾಗಿ ರಾಜ್ಯದ ಮಹಿಳೆಯರು, ಬಡವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿದ್ದು, ಆರ್ಥಿಕವಾಗಿ ಸಬಲರಾಗುವತ್ತ ರಾಜ್ಯ ಸಾಗುತ್ತಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಹಣಕಾಸು ಮಿತಿಯೊಳಗೆ ಬಜೆಟ್ ಮಂಡಿಸಿದ್ದಾರೆ. ಸಂಪನ್ಮೂಲಗಳ ಕ್ರೋಢೀಕರಣದ ಬಗ್ಗೆ ಅವರು ಇಟ್ಟ ದಿಟ್ಟ ಹೆಜ್ಜೆ ರಾಜ್ಯದ 7 ಕೋಟಿ ಜನರ ಮುಖದಲ್ಲಿ ಸಾರ್ಥಕತೆ ಮೂಡಿಸಿದೆ. ರಾಜ್ಯದ ಬಡವರು ಗ್ಯಾರಂಟಿ ಯೋಜನೆಗಳಿಂದಾಗಿ ಮಕ್ಕಳ ಶಿಕ್ಷಣ ಸೇರಿದಂತೆ ಇತರೆ ವಿಚಾರಗಳತ್ತ ಗಮನ ಹರಿಸಲು ಸಾಧ್ಯವಾಗಿದ್ದು, ಇದು ರಾಜ್ಯದ ಆರ್ಥಿಕಾಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು. ಮುಖ್ಯಮಂತ್ರಿಗಳು ಈ ರಾಜ್ಯದ ಹಣಕಾಸಿನ ವ್ಯವಸ್ಥೆ ಮೇಲೆ ಒಂದು ರೀತಿ ಏನು ಫಿಸಿಕಲ್ ಡೆಫಿಸಿಟ್, ಏನು ಮಿನಿಮಮ್ ಫಿಸಿಕಲ್ ಡೆಫಿಸಿಟ್ ಇದೆ, ಅದರ ಒಳಗೆ, ಆ ಮಿತಿಯ ಒಳಗೆ ಇವತ್ತು ಬಜೆಟ್ ಅನ್ನ ಮತ್ತು ಸಾಲ ಪಡೆಯುವಂತದ್ದಿರಬಹುದು ಮತ್ತು ವ್ಯವಸ್ಥಿತವಾಗಿ ಯಾವ್ಯಾವ ರೀತಿಯಲ್ಲಿ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಬಹುದು ಅಂತಕ್ಕಂಥದ್ದಕ್ಕೆ ಅವರು ತಂದುಕೊಂಡಿರ್ತಕ್ಕಂಥ ದಿಟ್ಟ ಹೆಜ್ಜೆ ಇವತ್ತು ಈ ರಾಜ್ಯದ ಏನು 7 ಕೋಟಿ ಜನರ ಒಂದು ಮುಖದಲ್ಲಿ ಒಂದು ಸಂತೋಷವನ್ನ, ಒಂದು ಸಾರ್ಥಕತೆಯನ್ನ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ನಮ್ಮ ಸರ್ಕಾರ ಇವತ್ತು ಮಾಡಿರ್ತಕ್ಕಂಥದ್ದನ್ನ ತಾವು ಗಮನಿಸಬೇಕು. ಅದರಿಂದ ನಾನು ಈಗ ಹೇಳ್ತಾರೆ ವಿರೋಧ ಪಕ್ಷದವರು ಏನು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಇನ್ನು ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ಹೋರಾಟದ ಹಾದಿ ಹಿಡಿದಿರುವ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, ಕೋವಿಡ್ ನಂತರ ಏರುಪೇರಾಗಿದ್ದ ಶೈಕ್ಷಣಿಕ ವೇಳಾಪಟ್ಟಿ ಸರಿದಾರಿಗೆ ತರುವ ಕೆಲಸ ಮಾಡಲಾಗಿದೆ. ಎಲ್ಲಾ ವಿವಿಗಳಲ್ಲಿ ಸರಿಯಾದ ಸಮಯಕ್ಕೆ ಪ್ರವೇಶಾತಿ ಮಾಡಲಾಗುತ್ತಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಕೋರ್ಟಿನ ಆದೇಶ ಬಂದ ನಂತರ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಸಮಸ್ಯೆ ಆರಂಭವಾಗಿದೆ ಎಂದರು.
ಈ ವಿಷಯ ಪ್ರಸ್ತುತ ನ್ಯಾಯಾಲಯದಲ್ಲಿದೆ. ಕೋರ್ಟು ಸಮಸ್ಯೆ ಇತ್ಯರ್ಥ ಮಾಡಿದ್ರೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಬಹುದಾ? ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದಾ? ಕೋರ್ಟಿನ ತೀರ್ಪು ಬಂದ ಕೂಡಲೇ ಸಮಸ್ಯೆ ಪರಿಹಾರವಾಗಲಿದೆ. ಬಡ ಮಕ್ಕಳೇ ಸರ್ಕಾರಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಅವರಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸವನ್ನ ಶೀಘ್ರದಲ್ಲೇ ಮಾಡಲಾಗುವುದು ಎಂದು ಭರವಸೆ ನೀಡಿದ್ರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಪುರಾತನ ಕಲ್ಯಾಣಿಗಳ ಒತ್ತುವರಿ ಎಂಬುದು ಸಾಮಾನ್ಯವಾಗಿದೆ. ಈ ಹಿಂದೆ ನಗರಸಭೆ ಪೌರಾಯುಕ್ತರಾಗಿದ್ದ ಉಮಾಕಾಂತ್ ಅವರು ಕೆಲ ಕಲ್ಯಾಣಿಗಳ ಒತ್ತುವರಿ ತೆರವು ಮಾಡಿ ವಶಕ್ಕೆ ಪಡೆದಿದ್ರು. ಆದರೆ ನಂತರ ಬಂದ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದ ಕಾರಣ ಮತ್ತೆ ಒತ್ತುವರಿಯತ್ತ ಸಾಗುತ್ತಿವೆ. ಈ ನಡುವೆ ಪುರಾತನ ಕಲ್ಯಾಣಿಯೊಂದು ನ್ಯಾಯಾಲಯದ ಮೆಟ್ಟಿಲೇರಿ ಗೆದ್ದು ಬಂದ ಕಥೆ ಇದೆ. ಹಾಗಾದ್ರೆ ಏನು ಆ ಸ್ಟೋರಿ ಅಂತ ನೋಡೋಣ ಬನ್ನಿ. ಶತಮಾನ ಕಂಡ ಪ್ರಾಚೀನ ಕಲ್ಯಾಣಿಯೊಂದನ್ನು ನಗರಸಭೆ ನಾಮನಿರ್ದೇಶಿತ ಸದಸ್ಯರೊಬ್ಬರು ತಮ್ಮ ಆಸ್ತಿಯೆಂದು ದಾಖಲೆ ಸೃಷ್ಟಿಸಿ 2017ರಲ್ಲಿ ಗ್ರಾಮಸ್ಥರ ಪ್ರತಿರೋಧದ ನಡುವೆಯೂ ತಮ್ಮ ರಾಜಕೀಯ ಶಕ್ತಿ ಬಳಸಿ ಮುಚ್ಚಿ ಹಾಕಿದ್ರ. ಇಂತಹ ಕಲ್ಯಾಣಿಗೆ ಮರುಜೀವ ನೀಡಲು ಮುಂದಾಗಿರುವ ಕಂದವಾರ ಗ್ರಾಮಸ್ಥರು ಮತ್ತು ಮುತ್ಯಾಲಮ್ಮ ದೇವಾಲಯ ಸಮಿತಿ ಮುಖಂಡರು ಜೆಸಿಬಿಯ ಮೂಲಕ ಮುಚ್ಚಿ ಹೋಗಿರುವ ಕಲ್ಯಾಣಿಯನ್ನ ಪುನರುಜ್ಜೀವನ ಮಾಡಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಕಂದವಾರ ಗ್ರಾಮದ ಸರ್ವೆ ನಂಬರ್ 42/2ರಲ್ಲಿ ಒಂದು ಕಲ್ಯಾಣಿ ಇತ್ತು. 43/1ರ 7 ಗುಂಟೆಯಲ್ಲಿರುವ ಒಂದು ಮಂಟಪ, ಛತ್ರ, ಮಾವಿನ ತೋಪು, 43/3ರಲ್ಲಿ 8 ಗುಂಟೆ ಭೂಮಿ ಇವಿಷ್ಟು ಆಸ್ತಿಯನ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ 1902ರಲ್ಲಿ ನೋಂದಣಿ ಮಾಡಿಸಿ ಇನ್ನು ಮುಂದೆ ಇದರ ಮೇಲೆ ನಮಗಾಗಲಿ ನಮ್ಮ ರಕ್ತ ಸಂಬಂಧಿಕರಿಗಾಗಲಿ ಯಾವ ಹಕ್ಕು ಇರುವುದಿಲ್ಲ, ಇದು ಸರ್ಕಾರಿ ಭೂಮಿಯಾಗಿದ್ದು ಇದನ್ನ ಕೇವಲ ಧರ್ಮ ಕಾರ್ಯಕ್ಕೆ ಮಾತ್ರ ಬಳಸಿಕೊಳ್ಳಿ ಎಂದು ಕುಕ್ಕಲ ನರಸಿಂಹಯ್ಯ, ಚಿನ್ನ ನರಸಿಂಹಯ್ಯ, ತಿಮ್ಮಯ್ಯ ಎಂಬುವರು ಘೋಷಿಸಿ ಹಕ್ಕು ನಿವೃತ್ತಿ ಪಡೆದಿದ್ದಾರೆ. ಅಲ್ಲಿಂದ 2017ರವರೆಗೆ ಈ ಸ್ವತ್ತು ಸರ್ಕಾರಿ ಸ್ವತ್ತಾಗಿಯೇ ಉಳಿದಿತ್ತು. ಆದರೆ ಚಿನ್ನ ನರಸಿಂಹಯ್ಯ ಅವರ ಮೊಮ್ಮಗ KN ಶ್ರೀನಿವಾಸ್ ಎಂಬುವರು ಈ ಭೂಮಿಯ ಮೇಲೆ ಹಕ್ಕು ಚಲಾಯಿಸಲು ಮುಂದಾದ್ರ. ಅನಧಿಕೃತವಾಗಿ ನಗರಸಭೆಯಿಂದ ಖಾತೆ ಮಾಡಿಸಿಕೊಂಡು 43/3ರಲ್ಲಿ 8 ಗುಂಟೆ ಭೂಮಿಯನ್ನ ರಾಮರಾಜು ಬಿನ್ ನರಸರಾಜು ಎಂಬುವರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಸದರಿ ನರಸರಾಜು ನಗರಸಭೆ ಸದಸ್ಯರಾದ ಅವಧಿಯಲ್ಲಿ ಈ ಸ್ವತ್ತಿಗೆ ನಗರಸಭೆಯಲ್ಲಿ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ಇಲ್ಲಿ 10 ಮನೆಗಳನ್ನು ಕಟ್ಟಿ ಬಾಡಿಗೆಗೆ ನೀಡಿದ್ದಾರೆ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದೆ. ಈ ದೇವಸ್ಥಾನದ ಟ್ರಸ್ಟಿಯಲ್ಲಿ ನಾವು ಟ್ರೆಜರರ್ ಆಗಿ ಕೆಲಸ ಮಾಡ್ತಾಯಿದ್ವಿ. ಈ ದಾಖಲೆಗಳನ್ನೆಲ್ಲ ನಮಗೂ ಏನು ಗೊತ್ತಿಲ್ಲ ಇದ್ರ ವಿಷಯ. ಈ ಪ್ರಾಪರ್ಟಿ ಯಾರ್ಯಾರಿಗಾಗಿದೆ ಅನ್ನೋದು ಅವ್ರನ್ನೂ ಕರೆದು ನೋಟು ನಾವು ಟ್ರಸ್ಟ್ ಮೆಂಬರ್ಸ್ ಎಲ್ಲ ಮಾತಾಡಿದ್ವು. ಅವ್ರ ಬಾಯಿಯಲ್ಲಿ ಇಲ್ದಿರೋ ಮಾತುಗಳೆಲ್ಲ ಬಂತು, ನಿಮ್ಮ ಕೈಯಲ್ಲಿ ಏನಾಗುತ್ತೋ ನೋಡ್ಕೊಳ್ಳೋಣ, ಮಾಡ್ಕೋಹೋಗಿ ಅಂತ. ಆಮೇಲೆ ನಾನು ಇದೇ ಊರಿನವ್ರು KT ವೆಂಕಟೇಶ್ ಅಂತ ಇವರಿದ್ದಾರೆ, ಇಬ್ಬರು ಹೋಗಿ DCಗೆ, ಮುಜರಾಯಿಗೆ, ಕಂಪ್ಲೀಟ್ ತಹಸೀಲ್ದಾರ್ಗೆ, AC ಗೆ ಎಲ್ಲರಿಗೂ ಕರೆಸ್ಪಾಂಡೆನ್ಸ್ ಮಾಡಿದ್ವು. ಬಟ್ ಒಂದ್ರೂ ಇದುವರೆಗೂ ಅವರಿಂದ ಯಾವುದೇ ಉತ್ತರಗಳು ನಮಗೆ ಬಂದಿಲ್ಲ. ನಮಗೂ ಸುಸ್ತಾಗಿ ತಿರುಗಿ ಸಾಕಾಗೋಗ್ಬಿಟ್ಟು ಸುಮ್ಮನೆ ಸ್ಟಾಪ್ ಮಾಡಿದ್ವು. ಆಮೇಲೆ
ತಹಸೀಲ್ದಾರು ಲೆಟ್ರು ಕೊಟ್ಟಿದ್ದರು 2017ರಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಇಲ್ಲಿಗೆ ಬರ್ತೀನಿ ಓಪನ್ ಮಾಡ್ಸೋಕ್ಕೆ ಅಂತ. AC ಎಲ್ಲ ಆರ್ಡ್ರ್ ಕೊಟ್ಟಿದ್ರು, ಅವ್ರನ್ನೇ ಮುಂದುವರ್ಸಿ ನಿಮ್ಮ ನಾಯಕತ್ವದಲ್ಲಿ ಆಗಲಿ ಅಂತ. ಆದ್ರೂ ಅವ್ರು ಏನು ಮಾಡಿದ್ರು, ಇನ್ ಟೈಮ್ಗೆ ಬರ್ದಿರ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ, ಅವ್ರು ಗೌರ್ಮೆಂಟಿಂದ ಸ್ಟೇ ತಂದಿದ್ದಾರೆ ಅಂತೇಳಿ, ಕೋರ್ಟಿಂದ ಸ್ಟೇ ತಂದಿದ್ದಾರೆ ಅಂತೇಳಿ ಬರಲೇ ಇಲ್ಲ ಸ್ಪಾಟ್ಗೆ. ನಾವು ಹೋಗಿ ಕೇಳಿದ್ರೆ ಸ್ಟೇ ಬಂದೈತೆ ಅಂತೇಳಿ. ಎಲ್ಲಿ ಸರ್ ಸ್ವಲ್ಪ ಕಾಪಿ ಕೊಡಿ ಅಂತಂದರೆ ಕೋರ್ಟ್ಗೆ ಅಪ್ಲೈ ಮಾಡಿರೋದು ಕಾಪಿ ಕೊಟ್ಟರು. ಇದೇನು ಸ್ಟೇನಾ ಏನು ಸರ್, ನೀವು ತಹಸೀಲ್ದಾರ್ ಆಗಿದ್ದೀರಾ, ನೀವು ಮಾಡೋದು ಸರಿನಾ ಇದು ಅಂತಂದು. ಆಮೇಲೆ ನಡೀತು. ಆಮೇಲೆ ನಮಗೂ ಸಪೋರ್ಟ್ ಇಲ್ದಿರ ನಾವಿಬ್ಬರೇ ಸುತ್ತಿ ಸಾಕಾಗಿ ನಾವು ಸ್ಟಾಪ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಮುಜರಾಯಿ ತಹಸೀಲ್ದಾರ್ಗೂ ನೋಡಿದ್ವು, ಆಮೇಲೆ ರೆವಿನ್ಯೂ ಮಿನಿಸ್ಟ್ರಿಗೂ ನೋಡಿದ್ವು. ಪ್ರತಿಯೊಬ್ಬರಿಗೂ ನಾವು ಪ್ರತಿ ಡಿಪಾರ್ಟ್ಮೆಂಟ್ ಸುತ್ತದೇ ಇರೋದೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಕೋರ್ಟ್ಗೆ ಹಾಕೋಣ ಅಂದರೆ ಬಂಡವಾಳಗಳು ನೋಡಬೇಕು. ಆದ್ದರಿಂದ ನಾವು ಸ್ಟಾಪ್ ಆದವು. ಇವತ್ತು ಸುಮಾರು 2015ರಿಂದ ಕರೆಸ್ಪಾಂಡೆನ್ಸ್ ಬರ್ತಾಯಿದ್ದೀವಿ. ಆಮೇಲೆ ಈ ಜಾಗದವ್ರು ಏನು ಮಾಡಿದ್ರು, ಇನ್ಪ್ಲೀಡ್ ಕೋರ್ಟಿಗೆ ಕೇಸ್ ಹಾಕಿದ್ರು. ಇಂಥವ್ರೆ ಚೀಫ್ ಸೆಕ್ರೆಟ್ರಿ, ರೆವಿನ್ಯೂ ಮಿನಿಸ್ಟ್ರು ಇಂಥವ್ರು ಹಾಕ್ಬೇಕು 5 ಜನ ಅಂತೇಳಿ ಮಾಡಿದ್ರು. ನಾವೇನು ಮಾಡಿದ್ವು, ಅದಕ್ಕೆ ನಾನು ಈ KT ವೆಂಕಟೇಶನ್ ಅವರು ಇಬ್ಬರು ಸೇರಿ ಇನ್ಪ್ಲೀಡ್ ಅಪ್ಲಿಕೇಶನ್ನು ಹಾಕಿದ್ವು. ಅದೇನೋ ನಮ್ಮ ಅದೃಷ್ಟನೋ ದೇವರ ಅದೃಷ್ಟನೋ ಅದು ಕೋರ್ಟಲ್ಲಿ ಕೇಸ್ ಡಿಸ್ಮಿಸ್ ಆಗೈತೆ. ಆಮೇಲೆ ಮುಂದಕ್ಕೆ ನೋಡಿರೋದೆಲ್ಲ KN ರಾಮಸ್ವಾಮಿ ಅವರು ಹೋಗ್ತಾ ಇದ್ದಾರೆ, ಮಾಡ್ತಾವ್ರೆ. ಆದರೂ ಪ್ರತಿಯೊಂದಕ್ಕೂ ಸೈನ್ಗಳು ಹಾಕಿರೋದು KN ಅಶೋಕ್ ಕುಮಾರ್ ಇದುವರೆಗೂ. ಇವರಿಗೂ ಮುನ್ನ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾಗಿದ್ದ KN ರಂಗಸ್ವಾಮಿ ಮತ್ತು ಇವರ ಸಹೋದರ KN ಶ್ರೀನಿವಾಸ್ ಸೇರಿ 2017ರಲ್ಲಿ ಕಲ್ಯಾಣಿಯನ್ನ ನಗರಸಭೆ ತ್ಯಾಜ್ಯದಿಂದ ಮುಚ್ಚಿದ್ದಾರೆ. ಈ ವೇಳೆ ದೇವಾಲಯ ಸಮಿತಿ ಮತ್ತು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ತಡೆಯಲು ಲಿಖಿತ ದೂರು ನೀಡಿದ್ರು. ಯಾವುದೇ ಕ್ರಮ ವಹಿಸದಾಗ ಈ ವಿಚಾರ ಕೋರ್ಟಿನ ಅಂಗಳ ತಲುಪಿತು. ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರ ಮುಂದೆ ವಿಚಾರಣೆ ಬಂದಾಗ ಈ ಭೂಮಿ ನಮ್ಮದು ಎಂದು ಹಕ್ಕು ಚಲಾಯಿಸಿದ್ದ ಶ್ರೀನಿವಾಸ್ ರಂಗಸ್ವಾಮಿ ಇವರಿಗೆ ಸೋಲಾಯಿತ, ಸರಿಯಾದ ದಾಖಲೆ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿದ ನ್ಯಾಯಾಧೀಶರು ಪ್ರಕರಣವನ್ನ ವಜಾಗೊಳಿಸಿದ್ದಾರೆ. ಇದನ್ನ ಪ್ರಶ್ನಿಸಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿದೆ. ಇಲ್ಲೂ ಈ ಭೂಮಿಗೆ ನಾವೇ ವಾರಸುದಾರರು ಎಂದು ಸಾಬೀತು ಮಾಡುವಲ್ಲಿ ದೂರುದಾರರು ವಿಫಲರಾದ ಕಾರಣ 2024ರ ಜುಲೈ 31ರಂದು ಶ್ರೀನಿವಾಸ್ ಅವರ ಮೇಲ್ಮನವಿ ವಜಾ ಮಾಡಲಾಗಿದೆ. ಅಲ್ಲಿಂದ ಈವರೆಗೆ ಅವರು ಅಪೀಲು ಸಲ್ಲಿಸಲು ಹೋಗಿಲ್ಲ. ಹೀಗಾಗಿ ನಾವು ಸರ್ಕಾರಿ ಭೂಮಿಯಲ್ಲಿದ್ದ ಕಲ್ಯಾಣಿಯನ್ನ ಶೋಧಿಸಲು ಮುಂದಾಗಿದ್ದೇವೆ ಎನ್ನುವುದು ಗ್ರಾಮಸ್ಥ ರಾಮಸ್ವಾಮಿ ಅವರ ಮಾತಾಗಿದೆ. ನಾವು ಚಿಕ್ಕನ್ನಲ್ಲಿ ಇದು ಸರ್ಕಾರಿ ಕಲ್ಯಾಣಿ ಅಂತ ಆ ಕಾಲದಲ್ಲೇ ರಿಸರ್ವ್ ಮಾಡಿಟ್ಟಿದ್ರು. ಆದರೆ ಯಾರೋ ನಮ್ಮೂರವರು ಇವ್ರು ನಮ್ಮದೇ ಆಸ್ತಿ ಅಂತ ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ನ ಮಾಲೀಕರು ಇದರಲ್ಲಿ 4 ಗುಂಟೆ ಕಲ್ಯಾಣಿಯನ್ನು ನಗರಸಭೆ ತ್ಯಾಜ್ಯ ವಸ್ತುಗಳಿಂದ ಮುಚ್ಚಿದ್ದಾರೆ. ಇದ್ರ ಬಗ್ಗೆ ಹೋರಾಟ ಮಾಡಿದ್ರು ಅದೇನೋ ಸಫಲ ಆಗಲಿಲ್ಲ. ಅವರಷ್ಟಕ್ಕೆ ಅವರೇ ಕೇಸ್ ಹಾಕ್ಕೊಂಡ್ರು, ಇದ್ದ ಆಸ್ತಿ ನಂಬುದು ಅಂತ. ಆದರೆ ಘನ ನ್ಯಾಯಾಲಯ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಇದು ನಿಮ್ಮದಲ್ಲ, 80 ವರ್ಷದ ಹಿಂದೆಯೇ ಇದು ಸರ್ಕಾರದಲ್ಲೇ ರೆವಿನ್ಯೂ ರೆಕಾರ್ಡಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲೇ ಇದನ್ನ ಸ್ಥಿರೀಕರಿಸಿದೆ. ಬಾವಿ, ಕಲ್ಯಾಣಿ, ಮಂಟಪ ಮತ್ತು ರಂಗಸ್ವಾಮಿ ದೇವಸ್ಥಾನ ಅಂತ ಸ್ಥಿರೀಕರಿಸಿರೋದ್ರಿಂದ ನ್ಯಾಯಾಧೀಶರು ಕರೆಕ್ಟಾಗಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಇದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಅಂತ ತೀರ್ಮಾನ ಆಯಿತು. ಆ ತೀರ್ಮಾನದ ಮೇರೆಗೆ ನಾವು ತಹಸೀಲ್ದಾರಲ್ಲಿ ಕೊಟ್ಟು ದೇವಸ್ಥಾನದ ಹೆಸರಿಗೆ ಈ ಜಾಗವನ್ನು ಪಾಣಿ ಮಾಡಿಸಿದ್ದೀವಿ. ಆದ್ದರಿಂದ ಇವಾಗ ಕಲ್ಯಾಣಿಯನ್ನು ನಾವು ಸಾರ್ವಜನಿಕ ಒಂದು ನೇತೃತ್ವದಲ್ಲಿ ಇದನ್ನ ತೆಗೆಯೋದಕ್ಕೆ ನಾವು ಮುಂದಾಗಿದ್ದೀವಿ. ಆಮೇಲೆ 1902ರಲ್ಲಿ ಕಲ್ಯಾಣಿ ಸಮೇತ ಮತ್ತು ಪೂರ್ವಕ್ಕಿರ್ತಕ್ಕಂಥ ಎಲ್ಲ ಚೆಕ್ಕುಬಂದಿಯಲ್ಲಿ ಒಳಪಡ್ತಕ್ಕಂಥ ಮರಗಳು, ಆಸ್ತಿ ಎಲ್ಲನೂ ಧರ್ಮಕ್ಕೆ ಅಂತ ನಿಗದಿಪಡಿಸಿದ್ದಾರೆ. ಅದರಲ್ಲೂ ಕಂಡೀಷನ್ ಹಾಕಿದ್ದಾರೆ. ನಾವಾಗಲಿ ಇನ್ನು ಮುಂದೆ ನಮ್ಮ ವಂಶಸ್ಥರಾಗಲಿ ನಮ್ಮ ವಾರಸುದಾರರಾಗಲಿ ಯಾರೇ ಆಗಲಿ ದಾನ, ಕ್ರಯ, ಭೋಗ ಇತ್ಯಾದಿ ಯಾರಿಗೂ ಮಾಡ್ತಕ್ಕಂಥ ಹಕ್ಕಿಲ್ಲ ಅಂತ ರಿಜಿಸ್ಟ್ರ್ ಮಾಡಿ ಇಟ್ಟಿದ್ದಾರೆ. ಆದ್ದರಿಂದ ಇದು ಸಾರ್ವಜನಿಕ ಆಸ್ತಿ ಅಂತೇಳಿ ನಾವೆಲ್ಲ ಅದನ್ನ ಸಾರ್ವಜನಿಕ ದೇವಸ್ಥಾನಕ್ಕೆ ಉಳಿಸೋದಕ್ಕೆ ನಾವೆಲ್ಲ ಮುಂದಾಗಿದ್ದೀವಿ, ಎಲ್ಲ ಸಾರ್ವಜನಿಕರು. ಒಟ್ಟಾರೆ ಕಲ್ಯಾಣಿ ಶೋಧನೆ ವಿಚಾರ ಕಂದವಾರ ಗ್ರಾಮಸ್ಥರು, ಮುತ್ಯಾಲಮ್ಮ ದೇವಾಲಯ ಸಮಿತಿ ಮತ್ತು ರಾಮರಾಜು ನಡುವೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿದ್ದು, ಮುಂದೆ ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂಬುದನ್ನು ಕಾಲವೇ ಉತ್ತರಿಸಬೇಕು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ತಾಲೂಕಿನ ಹರದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ
ಇಬ್ಜಾಲ ಮಹದೇವ ನಗರದ ರಸ್ತೆ ಕೆಸರು ಗದ್ದೆಯಂತೆ ಬದಲಾಗಿದ್ದು ಪ್ರತಿನಿತ್ಯ ಸಂಚರಿಸುವ ಸಾರ್ವಜನಿಕರು ಇದರಿಂದ ರೋಸಿ ಹೋಗಿ ಇಂದು ಕೆಸರು ರಸ್ತೆಯಲ್ಲಿ ಭತ್ತದ ನಾಟಿ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ತಾಲೂಕು ಬೆಳ್ಳೂಟಿ ಗೇಟ್ನ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಭಾರತಾಂಬೆ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಎನ್ಆರ್ಎಲ್ಎಂ ಜಿಲ್ಲಾ ಯೋಜನಾ ನೋಡಲ್ ಅಧಿಕಾರಿ ಅತೀಕ್ ಪಾಷಾ ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ರಸಗೊಬ್ಬರ, ತಿಪ್ಪೆಗೊಬ್ಬರ, ಬಿತ್ತನೆ ಬೀಜ ಸೇರಿದಂತೆ ಎಲ್ಲಾ ಬೆಲೆಯೂ ಹೆಚ್ಚಿದೆ. ಅದಕ್ಕೆ ತಕ್ಕಂತೆ ಕೃಷಿ ಉತ್ಪನ್ನಗಳಿಗೆ ಬೆಲೆ ಸಿಗದಿರುವುದು ಕೃಷಿಯಲ್ಲಿ ನಷ್ಟಕ್ಕೆ ಕಾರಣವಾಗುತ್ತಿದೆ. ಮಾರುಕಟ್ಟೆಯ ಬೇಡಿಕೆ, ಮಾರುಕಟ್ಟೆಯ ತಂತ್ರಗಳನ್ನು ತಿಳಿಯದೆ ಈ ಸಮಸ್ಯೆ ಎದುರಾಗುತ್ತಿದೆ ಎಂದರು. ಕೃತಕವಾಗಿರ್ತಕ್ಕಂಥ ಬೇಡಿಕೆ ಸೃಷ್ಟಿ ಮಾಡ್ತಾರೆ. ಯಾವಾಗ ಕೃತಕವಾದ ಬೇಡಿಕೆ ಸೃಷ್ಟಿ ಮಾಡ್ತಾರ, 500 ರೂಪಾಯಿ ಇರ್ತಕ್ಕಂಥದ್ದು ಒಂದು ಚೀಲ 1000 ರೂಪಾಯಿ ಮಾಡ್ತಾರೆ. ಈ ರೀತಿಯಾಗಿ ರೈತರಿಗೆ ಈ ಕಡೆ ಬೀಜಗಳು ಕೊಂಡ್ಕೊಳ್ಳೋದಕ್ಕೂ ಮತ್ತೊಂದು ಅಂಗಡಿಗಳು ತಗೊಂಡ್ಬರ್ತಕ್ಕಂಥ ಬೀಜಗಳು ಉತ್ತಮ ಗುಣಮಟ್ಟದಿಂದ ಕೂಡಿರೋದಿಲ್ಲ, ತಂದು ನಾಟಿ ಮಾಡಿದ್ರೆ ಸರಿಯಾಗಿ ಬೆಳೆಯೋದಿಲ್ಲ. ಈ ತರ ಎಲ್ಲ ಸಮಸ್ಯೆಗಳಿಗೆ ರೈತರು ಪ್ರೊಡ್ಯೂಸರ್ಸ್ ಕಂಪನಿ ಸ್ಥಾಪಿಸಿಕೊಂಡರೆ ಕಂಪನಿ ಮೂಲಕ ರೈತರ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯಾಗಲಿದೆ, ಸ್ಪರ್ಧಾತ್ಮಕ ಬೆಲೆ ಸಿಗಲಿದೆ. ಮುಖ್ಯವಾಗಿ ದಲ್ಲಾಳಿಗಳ ಹಾವಳಿ ಇಲ್ಲದೆ ಉತ್ಪನ್ನದ ಬೆಲೆ ನೇರವಾಗಿ ರೈತನಿಗೆ ಸಿಗುತ್ತದೆ ಎಂದರು. ಕಂಪನಿಯ ಮೂಲಕ ರೈತರಿಗೆ ಕಾಲಕಾಲಕ್ಕೆ ತರಬೇತಿ, ಮಾರ್ಗದರ್ಶನ, ರಿಯಾಯಿತಿ ದರದಲ್ಲಿ ಕೃಷಿ ಪರಿಕರಗಳು, ಬಾಡಿಗೆಗೆ ಯಂತ್ರಗಳು ಸಿಗಲಿವೆ. ನಿಮ್ಮದೇ ಕಂಪನಿಯನ್ನ ನೀವು ಕಟ್ಟಿ ಬೆಳೆಸಿದರೆ ಮುಂದೊಂದು ದಿನ ಅದು ನಿಮ್ಮ ನೆರವಿಗೆ ನಿಲ್ಲಲಿದೆ ಎಂದು ಕಂಪನಿಯಿಂದ ರೈತರಿಗೆ ಸಿಗುವ ಉಪಯೋಗಗಳ ಬಗ್ಗೆ ವಿವರಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಆತ ಕಡು ಬಡತನದಲ್ಲಿ ಅರಳಿದ ಪ್ರತಿಭೆ. ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಎಂಬ ಛಲದಿಂದ ಸಾಧನೆಗೈಯುತ್ತಾ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದ ಎಲೆಮರೆಯ ಪ್ರತಿಭೆ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಸಾಧನೆಯ ಹಾದಿಯಲ್ಲಿದ್ದ ಸಾಧಕನ ಪ್ರಾಣ ವಿದೇಶದಲ್ಲಿ ಹಾರಿ ಹೋಗಿದೆ. ಕಟ್ಟು ಮಸ್ತಾದ ದೇಹ ಜೊತೆಗೆ ಸುರದ್ರೂಪಿ. ಇವರ ಹೆಸರು ಸುರೇಶ್ ಕುಮಾರ್. ಕೋಲಾರದ ಗಾಂಧಿನಗರದ ಚಲಪತಿ ಮುನಿಯಮ್ಮ ಪುತ್ರ. ತಮ್ಮ ಸಾಧನೆಯ ಹಾದಿಯಲ್ಲಿ ರಾಜ್ಯ, ಅಂತಾರಾಜ್ಯ ಮತ್ತು ವಿದೇಶದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಮೆರಿಕಾಗೂ ತೆರಳಿದ್ದರು. 5 ವರ್ಷದ ಹಿಂದೆ ಅಮೆರಿಕಾದ ಫ್ಲೋರಿಡಾದಲ್ಲಿ ನೆಲೆಸಿದ್ದರು. ಅಲ್ಲಿ ಜಿಮ್ ಟ್ರೈನರ್, ಫಿಸಿಯೋಥೆರಪಿಸ್ಟ್, ಮಾಡೆಲ್ ಆಗಿ ತೊಡಗಿಸಿಕೊಂಡು ಬದುಕಿದ್ದರು. ಹೀಗಿದ್ದ ಸುರೇಶ್ಗೆ ಕಳೆದ ಶುಕ್ರವಾರ ಫ್ಲೋರಿಡಾದಿಂದ ಟೆಕ್ಸಾಸ್ಗೆ ಕಾರ್ ಡ್ರೈವಿಂಗ್ ಮಾಡುತ್ತಾ ಹೊರಟಿದ್ದರು. ಅಚಾನಕಾದ ಅಪಘಾತದಲ್ಲಿ ಭೀಕರವಾಗಿ ಗಾಯಗೊಂಡಿದ್ದರು. ಟೆಕ್ಸಾಸ್ನಲ್ಲಿ ಅವರಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಭಾನುವಾರ ಮಧ್ಯಾಹ್ನ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ. ಹೋಗಿದ್ದು ಗೊತ್ತಾಗಿಲ್ಲ. ಬಂದು 8 ದಿವಸಕ್ಕೆ ನಮ್ಗೆ ಅಲ್ಲಿ ಫಂಕ್ಷನ್ ಕರೆದಾಗ ಹೇಳಿದ್ದ. ಆಮೇಲೆ ಹೋದ್ಮೇಲೆ ಹೋಗಿ ಇಲ್ಲಿ ಇವ್ರು ಹೇಳಿದ್ದು 10 ದಿನ ಆಯಿತು ಹೋಗಿ. ಅವ್ನಿಗೆ ಆಕ್ಸಿಡೆಂಟ್ ಆಗಿದಾಗ ಇವತ್ತು ಕರೆಕ್ಟಾಗಿ 10 ದಿನ ಆಯಿತು ಅಮೇರಿಕಾಗೆ ಹೋಗಿ ಅಂತೇಳಿ ಹೋಗಿ. ಆಮೇಲೆ ಇವ್ರಿಗೆ ಗೊತ್ತಾದ ತಕ್ಷಣ ನಮಗೆ ಫೋನ್ ಮಾಡಿ ಎಲ್ರಿಗೂ ತಿಳಿಸ್ತು. ಲಾಸ್ಟ್ ಜುಲೈ 30 ಅನಿಸುತ್ತೆ ಸರ್. ಅವತ್ತು ಶನಿವಾರಗಳಾಗ ಎಲ್ರೂ ಕರೆದು ಅಲ್ಲಿ ಯಾಕೆ ಎಲ್ಲ ಬರಬೇಕು, ನಮ್ಮ ಫ್ಯಾಮ್ಲಿ ಎಲ್ಲ ಒಂದು ಹತ್ರ. ನಾನು ಮತ್ತೆ ಅಮೇರಿಕಾಗೆ ಹೋದರೆ ಎಷ್ಟು ದಿನ ಆಗುತ್ತೋ ಬರೋದು ಗೊತ್ತಿಲ್ಲ. ನಮ್ಮ ರಿಲೇಟಿವ್ ಎಲ್ಲ ಬಂದು ಒಂದು ಹತ್ರ ಊಟ ಮಾಡಿ ಸಂತೋಷವಾಗಿ ಸ್ವಲ್ಪ ಹೊತ್ತು ಕಾಲ ಕಳಿಯೋಣ ಅಂಥೇಳಿ ನಮ್ಮನ್ನೆಲ್ಲ ಕರೆಸಿ ಅಷ್ಟೇ. ಅವನು ಅದು ಎಷ್ಟು ವರ್ಷನ ನಮ್ಗೆ ಹೋಗಿ ಅಲ್ಲೇ ಇಬ್ಬರು ಕೆಲಸ ಅಲ್ಲೇ ಮಾಡೋರು. ಮಾಡಲ್ಲ ಸರ್, ಸಾಫ್ಟ್ವೇರ್ ಎಲ್ಲ ಸರ್. ಅವ್ರ ಹೆಂಡತಿ ಸಾಫ್ಟ್ವೇರ್, ಅವನು ಇವ್ರ ಜಿಮ್ ಮಾಸ್ಟರ್. ಇವ್ರಿಗೆ ಉಪೇಂದ್ರ ಅವ್ರಿಗೆಲ್ಲನೂ ಅಪ್ಪು ಸರ್ಗೆ ಇವ್ರಿಗೆಲ್ಲ ಅವರು ಕೋಚಿಂಗ್ ಕೊಡ್ತಾ ಇದ್ರಂತೆ ಆಗ ಉಪೇಂದ್ರ ಮನೆಯಲ್ಲಿ. ಅಲ್ಲಿ ಫಂಕ್ಷನಲ್ಲೂ ಹೇಳ್ದ ಹಂಗಂತ ಹೇಳ್ದೆ ಸರ್. ಅಪ್ಪು ಸರ್ಗೆ, ಉಪೇಂದ್ರ, ಸುದೀಪ್ ಸರ್ಗೆ ಎಲ್ಲ
ನಾವು ಇದು ಮಾಡ್ತಾಯಿದ್ವಿ. ನಾನು ಮನೆಗೆ ಹೋಗಿ ಉಪೇಂದ್ರ ಸರ್ ಮನೆಗೆ ಹೋಗಿ ಮನೆಯಲ್ಲೇ ಅವ್ರಿಗೆ ಎಲ್ಲ ಇದು ಮಾಡಿಕೊಡ್ತಾಯಿದ್ದೆ ಅಂತ ಹೇಳಿದ್ದೆ. ಕೋಲಾರದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಕಾಲೇಜು ಶಿಕ್ಷಣ ಮುಗಿಸಿ ಸುರೇಶ್ಗೆ ಕಡುಬಡತನದ ಕುಟುಂಬದ ಜವಾಬ್ದಾರಿ ಇತ್ತು. ಆದರೂ ಜೀವನದಲ್ಲೇನಾದರೂ ಸಾಧಿಸಲೇಬೇಕು ಎಂಬ ಹಂಬಲ. ಅದಕ್ಕಾಗಿ ಆಯ್ದುಕೊಂಡಿದ್ದು ದೇಹದಾಢ್ಯತೆ. ತಮ್ಮ ಯೌವನದಲ್ಲೇ ತಂದೆಯನ್ನು ಕಳೆದುಕೊಂಡ ಸುರೇಶ್ಗೆ ಸಾಧನೆ ಮಾಡೋದು ಸುಲಭದ ಮಾತಾಗಿರಲಿಲ್ಲ. ಆದರೆ ಛಲ ಬಿಡದೆ ಬಾಡಿ ಬಿಲ್ಡಿಂಗ್ನಲ್ಲಿ ತೊಡಗಿ ಹಲವು ಪ್ರಶಸ್ತಿಗಳನ್ನು ಪಡೆದರು. ಹಾಗಾಗಿ ಕನ್ನಡದ ಹಲವು ಚಿತ್ರನಟರಿಗೆ ಫಿಸಿಯೋಥೆರಪಿ ಟ್ರೈನಿಂಗ್ ನೀಡುತ್ತಾ ಗಮನ ಸೆಳೆದರು. ನಟ ಉಪೇಂದ್ರ ಅಭಿನಯದ ಉಪ್ಪಿಟ್ಟು ಚಿತ್ರದಲ್ಲಿ ಸೇರಿದಂತೆ ಹಲವು ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಏನು ಗಾಂಧಿನಗರದ ನಿವಾಸಿ ಸುರೇಶ್ ಕುಮಾರ್ ಅವರು ಏನು ನಮ್ಮ ಗಾಂಧಿನಗರದಲ್ಲೇ ಹುಟ್ಟಿ ಬೆಳೆದು ಸ್ವಾಭಿಮಾನಿಯಾಗಿ, ಅಂದರೆ ಏನು ಗ್ರೌಂಡ್ ಝೀರೋ ಇಂದ, ಅಂದರೆ ಏನೂ ಇಲ್ದಿರೋ ಇರುವಂಥ ಒಂದು ಬಡ ಕುಟುಂಬದಿಂದ ಸ್ವಂತ ಅವರು ಒಂದು ಇಚ್ಛೆಯಿಂದ ಒಂದು ಏನು ಪಟ್ಟಿ ಹಿಡಿದು ಸ್ವಂತ ಜಿಮ್ ಮಾಡಿ, ಈಗ ಕಾಲೇಜ್ ವಯಸ್ಸಲ್ಲೇ ಇಲ್ಲಿ ಜಿಮ್ ಎಲ್ಲ ಮಾಡಿ ಪರ್ಸ್ನಲ್ ಬಾಡಿ ಫಿಟ್ನೆಸ್ ಎಲ್ಲ ಮಾಡಿ ಮತ್ತು ಅದನ್ನೆಲ್ಲ ಟ್ರೈನಿಂಗ್ ಮಾಡಿ ಸರ್ಟಿಫೈಡ್ ಟ್ರೈನಿಂಗ್ ತೊಗೊಂಡು ಏನು ಸುಮಾರಷ್ಟು ಶ್ರಮಪಟ್ಟು ಇವತ್ತಿನ ದಿನ ಏನು ಅಮೆರಿಕಲ್ಲಿ ಸೆಟ್ಲಾಗೋಕ್ಕೆ ಒಂದು 2 ವರ್ಷದಿಂದ ಈಚೆ ಸೆಟ್ಲಾಗಿದ್ದರು. ಅಲ್ಲಿ ಏನು ಸೆಲೆಬ್ರಿಟೀಸ್ಗಾಗಿರ್ಬೋದು ಮತ್ತು ಸುಮಾರಷ್ಟು ದೊಡ್ಡ ದೊಡ್ಡ ಒಂದು ಗಣ್ಯರಿಗೆ ಫಿಸಿಕಲ್ ಫಿಟ್ನೆಸ್ ಕೊಡೋದಾಗಿರ್ಬೋದು, ಈ ಥರದ್ದು ಸುಮಾರಷ್ಟು ಟ್ರೈನಿಂಗ್ ಮಾಡಿ ಅವರು ಒಳ್ಳೆಯ ಪರಿಣಿತಿ ಹೊಂದಿದ್ರು. ಏನು ಒಂದು 4 ದಿನದ ಹಿಂದೆ ಏನು ಫ್ಲೋರಿಡಾಯಿಂದ ಟೆಕ್ಸಾಸ್ಗೆ ಹೋಗೋ ದಾರಿಯಲ್ಲಿ ಕಾರ್ ಅಪಘಾತ ಆಗಿ 3 ದಿನದ ಕಾಲ ಆಸ್ಪತ್ರೆಯಲ್ಲಿ ಅವರು ICU ಅದಾದಮೇಲೆ ಏನು ಅವರು ನಿಧನ ಹೊಂದಿರುತ್ತಾರೆ. ಹಾಗಾಗಿ ಎಲ್ಲ ಗಾಂಧಿನಗರದ ಜನತೆ ಇವತ್ತಿನ ದಿನ ದುಃಖದಿಂದ ಇದ್ದಾರೆ. ಮತ್ತು ಏನು ಇವತ್ತಿನ ದಿನ ಅವರು ಅಮೆರಿಕಲ್ಲಿದ್ದಾರೆ. ಅವರ ತಾಯಿಯವರು ಏನು ಇವಾಗಲೂ ಅವರು ಏನೋ ಒಂದು ಬಡ ಕುಟುಂಬನೇ ಆಗಿದೆ. ಅವರು ಅಷ್ಟು ಕಷ್ಟದಿಂದ ಮೇಲೆ ಬಂದು ಇವತ್ತಿನ ದಿನ ಅಲ್ಲಿ ಹೋಗಿದ್ರು. ಅವ್ರ ತಾಯಿ ಆಗಿರ್ಬೋದು ಮತ್ತು ಸಮಸ್ತ ಕೋಲಾರ ಜನತೆಗೆ ಇವತ್ತಿನ ದಿನ ನಮ್ಮ ಸುರೇಶ್ ಕುಮಾರ್ ಅವರು ಏನು ಅಮೆರಿಕಾದಲ್ಲಿ ನಿಧನ ಹೊಂದಿದ್ದಾರೆ. ಅವರ ಬಾಡಿನ ಇಲ್ಲಿಗೆ ಕರ್ಕೊಂಬರೋ ಅಂಥ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೂ ನಾವು ಮನವಿ ಮಾಡ್ತೀರಿ. ಆದಷ್ಟು ಸುರೇಶ್ ಮಾಡೆಲಿಂಗ್ ಲೋಕವು ಕೈಬೀಸಿ ಕರೆದಿತ್ತು. ಹೀಗಿದ್ದಾಗಲೇ ದೆಹಲಿ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿ 2 ಮಕ್ಕಳ ಸುಂದರ ಸಂಸಾರ ಕಟ್ಟಿಕೊಂಡಿದ್ದರು. ಕಳೆದ 1 ತಿಂಗಳ ಹಿಂದಷ್ಟೇ ತಮ್ಮ ಹುಟ್ಟೂರು ಕೋಲಾರಕ್ಕೆ ಬಂದು ತಮ್ಮ ಕುಟುಂಬದ ಸದಸ್ಯರನ್ನೆಲ್ಲ ಒಂದು ಕಡೆ ಸೇರಿ ಔತಣಕೂಟ ಕೊಟ್ಟಿದ್ದಾರೆ. ಬಹುಶಃ ಕುಟುಂಬದವರೊಂದಿಗೆ ಅದೇ ಅವರ ಕಡೆಯ ಔತಣಕೂಟ ಎಂಬುದು ವಿಧಿಯಾಗಿತ್ತು. ತಂದೆಯನ್ನು ಕಳೆದುಕೊಂಡಿದ್ದ ಸುರೇಶ್ಗೆ ಕುಟುಂಬದಲ್ಲಿ ತಮ್ಮ ಮತ್ತು ಸಹೋದರಿಯರ ಜವಾಬ್ದಾರಿ ಇತ್ತು. ಹೀಗಾಗಿ ಕುಟುಂಬದೊಂದಿಗೆ ಸಂಪರ್ಕದಲ್ಲಿಯೇ ಇದ್ದರು. ಈಗ ಅಮೆರಿಕಾದಲ್ಲಿ ತಮ್ಮ ವೃತ್ತಿಯನ್ನು ಮಾಡುತ್ತಾ ಅಲ್ಲಿಯೇ ಬದುಕು ಕಟ್ಟಿಕೊಳ್ಳುವ ಆಸೆಯಲ್ಲಿದ್ದ ಸುರೇಶ್ಗೆ ಜೀವನ ಇಲ್ಲಿಗೆ ಮುಗಿಯುತ್ತದೆ ಎನ್ನುವ ಆಲೋಚನೆ ಇರಲಿಲ್ಲ. ಕಾರ್ ಅಪಘಾತಕ್ಕೆ ತುತ್ತಾಗಿ ಅಮೆರಿಕಾದಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ. ಈಗ ಅವರ ಪಾರ್ಥಿವ ಶರೀರವನ್ನು ಕೊನೆಯ ಬಾರಿ ನೋಡಬೇಕು. ಅವರ ಶವವನ್ನು ಇಲ್ಲಿಗೆ ತರಲು ಸಹಾಯ ಮಾಡಿ ಎಂದು ಸಂಬಂಧಿಕರು ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ. ಬಡ ಕುಟುಂಬದಲ್ಲಿ ಹುಟ್ಟಿ ಬಡತನವನ್ನು ಕಡೆಗಣಿಸಿ ತಮ್ಮ ಹವ್ಯಾಸವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಸುರೇಶ್ ಸಾಗಿದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ಅಮೆರಿಕಾದಿಂದ ಅವರ ಶವವನ್ನು ಕೋಲಾರಕ್ಕೆ ತರಲು ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸುವ ಕೆಲಸ ಆಗಬೇಕಿದೆ. ಈಶ್ವರ್, CTV ನ್ಯೂಸ್, ಕೋಲಾರ. ಗುಡಿಬಂಡೆ ತಾಲೂಕಿನ ಹಳೆ ಗುಡಿಬಂಡೆ ಸುತ್ತಮುತ್ತಲ ಗ್ರಾಮಗಳು ಆಲೂಗಡ್ಡೆ ಬೆಳೆಗಾಗಿ ಪ್ರಸಿದ್ಧಿ ಪಡೆದಿವೆ. ದಶಕಗಳಿಂದ ಈ ಭಾಗದ ರೈತರು ಆಲೂಗಡ್ಡೆ ಬೆಳೆದು ಜೀವನ ಸಾಗಿಸುತ್ತಿದ್ದಾರೆ. ಈ ಬೆಳೆ ಸ್ಥಳೀಯರ ಆರ್ಥಿಕತೆಯ ಹೃದಯವಾಗಿ ಗುರುತಿಸಿಕೊಂಡಿದೆ. ಆದರೆ ಈ ವರ್ಷ ಪ್ರಕೃತಿ ವಿಕೋಪದ ಪರಿಣಾಮ ರೈತರ ಕನಸುಗಳು ತಲೆಕೆಳಗಾಗಿವೆ. ಕಳೆದ 1 ತಿಂಗಳಿನಿಂದ ದಿನ ಬಿಟ್ಟು ದಿನ ಸುರಿಯುತ್ತಿರುವ ಮಳೆ ಹಾಗೂ ವಾತಾವರಣ ತಂಪಾದ ಪರಿಣಾಮ ಬಿತ್ತನೆ ಮಾಡಿದ ಆಲೂಗಡ್ಡೆ ಮೊಳಕೆ ಹಂತದಲ್ಲಿಯೇ ಹಾಳಾಗುತ್ತಿವೆ. ಕೆಲ ತೋಟಗಳಲ್ಲಿ ಮೊಳಕೆ ಬಂದಿದ್ರೂ ಮಣ್ಣಿನಲ್ಲಿ ಅತಿಯಾದ ತೇವಾಂಶದಿಂದ ಬೇರು ಹಂತದಲ್ಲಿಯೇ ಗಿಡ ಕೊಳೆಯುತ್ತಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಪ್ರತಿದಿನ ಔಷಧಿ ಸಿಂಪಡಿಸುತ್ತಿದ್ರೂ ಮಣ್ಣಿನಲ್ಲಿ ತೇವ ಹೆಚ್ಚಿರೋದ್ರಿಂದ ಯಾವುದೇ ಪ್ರಯೋಜನವಾಗುತ್ತಿಲ್ಲ.
ನಷ್ಟ ತಡೆಯಲು ಮಾರ್ಗವೇ ಇಲ್ಲ ಎಂದು ರೈತರು ಕಳವಳ ವ್ಯಕ್ತಪಡಿಸಿದ್ದಾರೆ. ಮಳೆ ಪ್ರತಿನಿತ್ಯ ಮಳೆ ಬಂದು ಇದು ಪ್ರತಿದಿನ ಔಷಧಿ ಹೊಡಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಇದರ ಬಗ್ಗೆ ನಮ್ಮ ಸರ್ಕಾರದವರು ಗಮನ ಹರಿಸಿ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಈ ಇಲಾಖೆಗಳು ಬಂದು ಇದರ ಸಮೀಕ್ಷೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ನಮ್ಮ ಬೆಳೆ ಎಷ್ಟು ನಷ್ಟ ಆಗಿದೆ, ಏನಾಗಿದೆ ಅಂತ ಅಂಕಿಅಂಶಗಳ ಪ್ರಕಾರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಮಗೆ ಪರಿಹಾರ ಕೊಡಿಸಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಈ ಭಾರತ ದೇಶದ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ರೈತರನ್ನು ಉಳಿಸಿಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಒಂದಿದೆ ಅಂತ ಗೊತ್ತಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಂತ ರೈತರನ್ನ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಾವು ಏನಾದರೂ ಸರ್ಕಾರದಿಂದ ಸವಲತ್ತು ಬರೋ ಹಾಗಿದ್ದರೆ ಕೊಡಿಸ್ಬೇಕಂತ ನಾವು ಎಲ್ಲ ಅಧಿಕಾರಿಗಳಿಂದ ಹಿಡಿದು ನಮ್ಮ ಮಾನ್ಯ ಕೃಷಿ ಸಚಿವರಿಗೂ ಸಹ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಗುಡಿಬಂಡೆ ತಾಲೂಕಿನಲ್ಲಿ ಬೆಳೆದಿರುವ ಆಲೂಗಡ್ಡೆ ಪ್ರತಿ ವರ್ಷ ಮಾರುಕಟ್ಟೆಗೆ ಭಾರಿ ಪ್ರಮಾಣದಲ್ಲಿ ಸರಬರಾಜಾಗುತ್ತದೆ. ಈ ಬೆಳೆ ಹಾಳಾದರೆ ರೈತರ ಬದುಕಿಗೆ ಮಾತ್ರವಲ್ಲದೆ ಮಾರುಕಟ್ಟೆ ಬೆಲೆಗಳಿಗೂ ಹೊಡೆತ ಬೀಳುವ ಸಾಧ್ಯತೆಗಳಿವೆ. ಸ್ಥಳೀಯ ಆರ್ಥಿಕ ಚಟುವಟಿಕೆಗಳು ಕುಂಠಿತವಾಗುವ ಆತಂಕ ವ್ಯಕ್ತವಾಗುತ್ತಿದೆ. ರೈತರ ಸಾಲದ ಹೊರೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಈ ಪ್ರದೇಶದ ಆರ್ಥಿಕ ಸ್ಥಿರತೆ ಕುಸಿಯುವ ಭೀತಿ ಮೂಡಿದೆ. ಈ ಕುರಿತು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ದಿವಾಕರ್ ಮಾತನಾಡಿ, ಗುಡಿಬಂಡೆ ತಾಲೂಕಿನಲ್ಲಿ ಆಲೂಗಡ್ಡೆ ಬೆಳೆ ರೈತರಿಗೆ ಪ್ರಮುಖ ಆಧಾರವಾಗಿದೆ. ಕಳೆದ ಒಂದು ತಿಂಗಳಿನಿಂದ ಸುರಿಯುತ್ತಿರುವ ಮಳೆಯ ಪರಿಣಾಮವಾಗಿ ಮೊಳಕೆ ಹಂತದಲ್ಲಿಯೇ ಬೆಳೆ ಕೊಳೆಯುತ್ತಿದೆ. ಇದು ರೈತರಿಗೆ ದೊಡ್ಡ ನಷ್ಟವಾಗಿದೆ. ಇನ್ನು ಮುಂದೆ ತೋಟಗಾರಿಕಾ ಇಲಾಖೆ ಸಿಬ್ಬಂದಿ ಗ್ರಾಮ ಮಟ್ಟದಲ್ಲಿ ಸ್ಥಳ ಪರಿಶೀಲನೆ ಮಾಡಿಸಿ ವರದಿ ಮೇಲಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಸರ್ಕಾರದಿಂದ ಬರುವ ಪರಿಹಾರ ರೈತರಿಗೆ ತಲುಪಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಗುಡಿಬಂಡೆ ತಾಲೂಕಿನಲ್ಲಿ ಈಗಾಗಲೇ ರೈತರು 25ರಿಂದ 30 ಹೆಕ್ಟೇರ್ ಆಲೂಗಡ್ಡೆಯನ್ನು ಬಿತ್ತನೆ ಮಾಡಿರುತ್ತಾರೆ. ಅದೇ ರೀತಿ ಬೆಳೆ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ. ಈಗಾಗಲೇ ತುಂತುರು ಮಳೆ ಬೀಳುತ್ತಿರುವುದರಿಂದ ಮೊಳಕೆ ಹಂತದಲ್ಲಿರುವ ಆಲೂಗಡ್ಡೆಯು ಕೊಳೆಯುವ ಚಾನ್ಸ್ ಇರುವುದರಿಂದ ನಮ್ಮ ಸಿಬ್ಬಂದಿ ವರ್ಗದವರೊಂದಿಗೆ ಸ್ಥಳ ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ನಷ್ಟದ ಅಂದಾಜು ವರದಿಯನ್ನು ಸಲ್ಲಿಸ್ತೀವಿ. ಅದೇ ರೀತಿ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ಬೆಳೆ ಸಮೀಕ್ಷಾ ಆಧಾರದ ಮೇಲೆ ನಮ್ಮ ತಾಲೂಕಿನ ರೈತರಿಗೆ ಕೊಡಿಸ್ತೀವಿ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967767777.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾರ್ಮಿಕರ ವಜಾ ಖಂಡಿಸಿ ಬಾಗೇಪಲ್ಲಿ ಹೊರವಲಯದ ಟೋಲ್ ಪ್ಲಾಜಾ ಬಳಿಯ ಚೌಧರಿ ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. 130 ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಿದ ಕ್ರಮ ಖಂಡಿಸಿ ಮಹಿಳಾ ಕಾರ್ಮಿಕರು ಕಣ್ಣೀರು ಹಾಕುತ್ತಲೇ ಪ್ರತಿಭಟನೆ ನಡೆಸಿರುವುದು ವಿಪರ್ಯಾಸ. ಈ ಕುರಿತು ಒಂದು ವರದಿ. ಬಾಗೇಪಲ್ಲಿ ಹೊರವಲಯದ ಟೋಲ್ ಪ್ಲಾಜಾ ಬಳಿ ಇರುವ ಚೌಧರಿ ಗಾರ್ಮೆಂಟ್ಸ್ನಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ 130 ಕಾರ್ಮಿಕರನ್ನು ವಜಾ ಮಾಡಲಾಗಿದೆ ಎಂದು ಆರೋಪಿಸಿ ಗಾರ್ಮೆಂಟ್ಸ್ ಮುಂದೆ ಮಹಿಳಾ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಕಾರ್ಮಿಕರನ್ನು ಕೆಲಸದಿಂದ ತೆಗೆಯಬೇಕಾದರೆ ನೋಟಿಸ್ ಜಾರಿ ಮಾಡಬೇಕು. ಕಾರ್ಮಿಕರಿಗೆ ವೇತನ, PF ವಿತರಣೆ ನೀಡಬೇಕು. ಆದರೆ ಕಾರ್ಮಿಕರ ಹಕ್ಕುಗಳನ್ನು ಗಾಳಿಗೆ ತೂರಿ ಎಲ್ಲವೂ ಕಾನೂನು ಮೀರಿ ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದಾರೆ. ಈ ಹಿಂದೆ ಕಾರ್ಮಿಕರು ಪ್ರತಿಭಟಿಸಿದಾಗ ಕೆಲಸ ನೀಡುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಕಂಪನಿ ಕೆಲಸ ನೀಡಿಲ್ಲ, ವೇತನ, PF ನೀಡಿಲ್ಲ. ಕೆಲಸ ಕೊಡುವವರೆಗೆ ಪ್ರತಿಭಟನೆ ಮುಂದುವರಿಸುವುದಾಗಿ ಕಾರ್ಮಿಕರು ತಿಳಿಸಿದರು. ಎಷ್ಟು ದಿನ ಇರುತ್ತೋ ಇಲ್ವೋ ಅದು ನಮ್ಗೆ ಕನ್ಫರ್ಮೇಶನ್ ಇಲ್ಲ. ಬಟ್ ನಮ್ದೇನ್ ಸೆಟ್ಲ್ ಮಾಡ್ಬೇಕು ಅದು ಸೆಟ್ಲ್ ಮಾಡ್ಬಿಡಿ ಅಷ್ಟೇ ಸರ್. ನಮ್ಗೆ 2 ತಿಂಗಳ ಸ್ಯಾಲ್ರಿ, PF ಮತ್ತೆ ಬೋನಸ್ ಸರ್. 2.5 ವರ್ಷ ಕೆಲಸ ಮಾಡಿದ್ವಿ, ಅದು ಬೋನಸ್ ಕೊಡಲ್ಲ ಅಂತವ್ರೆ. ಕಂಪ್ನಿ ರೂಲ್ಸ್ ಏನ್ ಸರ್? ಬೋನಸ್ ಕೊಡ್ಬೇಕಲ್ಲ, 1 ವರ್ಷ ಮಾಡಿದ್ರು ಕೊಡ್ಬೇಕು, 6 ತಿಂಗಳ ಮೇಲೆ ಇದ್ರೆ ಕೊಡ್ಬೇಕು. ಇಲ್ಲಿ ಕೊಡಲ್ಲ ಅಂತವ್ರೆ. ಕೇಳಿದ್ರೆ ಇಷ್ಟ ಇದ್ರೆ ಕೆಲಸ ಮಾಡ್ರಿ, ಇಲ್ಲಾಂದ್ರೆ ಡಿಸೈನ್ ಮಾಡಿ ಹೊರಟೋಗ್ರಿ ಅಂತವ್ರೆ. ಗಾರ್ಮೆಂಟ್ಸ್ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮನವೊಲಿಸಲು ಯತ್ನಿಸಿದರು. ಆದರೆ ಕಾರ್ಮಿಕರು ಪಟ್ಟು ಬಿಡದೆ ಪ್ರತಿಭಟನೆ ಮುಂದುವರಿಸಿದರು. ಗಾರ್ಮೆಂಟ್ಸ್ ಮುಖ್ಯ ದ್ವಾರದ ಗೇಟಿಗೆ ಅಧಿಕಾರಿಗಳು ಬೀಗ ಹಾಕಿಸಿದ್ದಾರೆ. ಪ್ರತಿಭಟನೆ ಮಾಹಿತಿ ಪಡೆದ ಮಾಧ್ಯಮದವರು ಚಿತ್ರೀಕರಣ ಮಾಡುವಾಗ ಗಾರ್ಮೆಂಟ್ಸ್ ಸಿಬ್ಬಂದಿಯೊಬ್ಬರು ಲಾಠಿಯಿಂದ ಅಡ್ಡಿಪಡಿಸಿದ್ದಾರೆ. ಮಾಧ್ಯಮದವರ ಚಿತ್ರೀಕರಣಕ್ಕೆ ಅಡ್ಡಿಪಡಿಸಿ ದರ್ಪ ತೋರಿದ ಕ್ರಮ ಖಂಡನೀಯ ಎಂದು CITU ಮುಖಂಡರು ಆರೋಪಿಸಿದರು. ಕಾರ್ಮಿಕರ ಹಕ್ಕುಗಳನ್ನು ಪಡೆಯಲು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಕಾರ್ಮಿಕರಿಗೆ ಕೆಲಸ ನೀಡಬೇಕು. ಮಾಧ್ಯಮದವರು ಪ್ರತಿಭಟನೆ ಚಿತ್ರೀಕರಣ ಮಾಡುವಾಗ ಗಾರ್ಮೆಂಟ್ಸ್ ಸಿಬ್ಬಂದಿಯೊಬ್ಬರು ಲಾಠಿಯಿಂದ ಬೀಸಿ ದಬ್ಬಾಳಿಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಚೌಧರಿ ಗಾರ್ಮೆಂಟ್ಸ್ ಮುಂದೆ ಅನಿರ್ದಿಷ್ಟ ಕಾಲ ಪ್ರತಿಭಟಿಸಲಾಗುವುದೆಂದು CITU ಮುಖಂಡ ಕೆ ಮುನಿಯಪ್ಪ ತಿಳಿಸಿದರು. ಅಲ್ಲದೆ ಇನ್ನು ಮಹಿಳಾ ಕಾರ್ಮಿಕರು ನಮಗೆ ನ್ಯಾಯ ದೊರಕಿಸುವಂತೆ ಒತ್ತಾಯಿಸಿದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಹಳ್ಳಿ ಸರ್ಕಾರಿ ಶಾಲೆಯ 1ರಿಂದ 10ನೇ ತರಗತಿವರೆಗಿನ
ಎಲ್ಲಾ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಆರ್ವಿ ಕಾಲೇಜ್ ಎನ್ಎಸ್ಎಸ್ ವಿಭಾಗದಿಂದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಪೋಶೆಟ್ಟಿಹಳ್ಳಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬೆಂಗಳೂರಿನ ಆರ್ವಿ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಆರ್ವಿ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಲೋಕೇಶ್ವರಿ ಮಾತನಾಡಿ, ನಾವು ಪ್ರತಿ ವರ್ಷ ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಾಡುತ್ತೇವೆ. ಆ ಚಟುವಟಿಕೆಯಲ್ಲಿ ಕೆಲವರು ದೈಹಿಕವಾಗಿ ಸಹಾಯ ಮಾಡುತ್ತಾರೆ, ಇನ್ನು ಕೆಲವರು ಆರ್ಥಿಕವಾಗಿ ಸಹಾಯ ಮಾಡುತ್ತಾರೆ. ಆರ್ಥಿಕವಾಗಿ ಸಹಾಯ ಮಾಡಿದ ಹಣ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳು ಸೇರಿದಂತೆ ವಿವಿಧ ರೀತಿಯ ಉಪಯೋಗಕ್ಕೆ ಬರುವ ವಸ್ತುಗಳನ್ನು ವಿತರಿಸುವುದಾಗಿ ಹೇಳಿದರು. ಪಟ್ಟಣಗಳಲ್ಲಿ ಯಾವುದೇ ಕೊರತೆ ಇಲ್ಲದೆ ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆಯುತ್ತವೆ. ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಾಗಲ್ಲ. ಆರ್ವಿ ಕಾಲೇಜ್ ಎನ್ಎಸ್ಎಸ್ ವಿಭಾಗದಿಂದ ಸಹಾಯವನ್ನ ಅನೇಕ ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ಮಾಡುತ್ತಿದ್ದೇವೆ. ಪೋಶೆಟ್ಟಿಹಳ್ಳಿಯ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಪುಸ್ತಕ ವಿತರಣೆಯನ್ನ 5 ವರ್ಷಗಳಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದೇವೆ. ಸುಮಾರು 7,000 ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಪಣ ತೊಟ್ಟಿದ್ದೇವೆ ಎಂದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಗುರುಭವನ ನಿರ್ಮಾಣ ಯೋಜನೆ ಕೈಬಿಟ್ಟು ಬೇರೆ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ತಾಲೂಕು ಎಸ್ಎಫ್ಐ ಮತ್ತು ಡಿವೈಎಫ್ಐನಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬಾಗೇಪಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನದಲ್ಲಿ ಗುರುಭವನಕ್ಕೆ ವಿರೋಧಿಸಿ ಮನವಿ ಸಲ್ಲಿಸಿ ಮಾತನಾಡಿದ ಜಿಲ್ಲಾ ಎಸ್ಎಫ್ಐ ಕಾರ್ಯದರ್ಶಿ ಸೋಮಶೇಖರ್, ಬಾಗೇಪಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ, ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿದ್ದು 3 ಸಂಸ್ಥೆಗಳಿಗೆ ಇರುವ ಏಕೈಕ ಆಟದ ಮೈದಾನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನವಾಗಿದೆ. ಹಲವಾರು ವರ್ಷಗಳಿಂದ ಮೈದಾನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ಈ ಮೈದಾನದ ವಿಸ್ತೀರ್ಣ ಕಡಿಮೆಯಾಗಿದೆ. ಇಲ್ಲಿ ಗುರುಭವನ ನಿರ್ಮಾಣ ಮಾಡಿದರೆ ಮತ್ತಷ್ಟು ಮೈದಾನ ಕಿರಿದಾಗುತ್ತದೆ. ಬಡ ಮಕ್ಕಳಿಗೆ ಇರುವ ಈ ಮೈದಾನದಲ್ಲಿ ಗುರುಭವನ ನಿರ್ಮಾಣ ಮಾಡಲು ಹೊರಟಿರುವುದು ಖಂಡನೀಯ ಎಂದರು. ಕಾರ್ಯಕ್ರಮ ಮಾಡೋಣ ಅಂತಂದ್ರೆ ನೀವು ಕೀ ತಗೊಂಡು ಅಲ್ಲಿ ಮಾಡ್ಕೋಬಹುದು. ಅಲ್ಲಿ ನಮ್ದೇನಲ್ಲ, ಅದು ಎಲ್ಲರಿಗೂ ಇರ್ತಕ್ಕಂಥದ್ದು. ನೀವು ಒಂದು SFI ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಇನ್ನೊಂದು ಮತ್ತೊಂದು ಅಲ್ಲಿ ಮಾಡಬೇಕು ಅಂದ್ರೆ ಅದು ನಿಮ್ದು ಮಕ್ಕಳ ಕಾರ್ಯಕ್ರಮ. ಅದು ಯಾಕಂದ್ರೆ ನೀವು ಕೂಡ ಮಕ್ಕಳಿಗೋಸ್ಕರನೇ ಇದು ಮಾಡ್ತಾ ಇರ್ತಕ್ಕಂಥದ್ದು, ನಾವು ಮಕ್ಕಳಿಗೋಸ್ಕರನೇ ಮಾಡ್ತಾ ಇರ್ತೀವಿ. ಇದರಲ್ಲಿ ಯಾವುದು ಕೂಡ ಸ್ವಾರ್ಥ ಇಲ್ಲ, ಅಲ್ಲ ಅದು ಅನ್ಯಾಯ ಮಾಡಬೇಕು ಅಂತಕ್ಕಂಥದ್ದು 100% ಇಲ್ಲ. ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗ ತಾವೇನಾದ್ರೂ ಬೇಡ ಅಂದ್ರೆ ಆಚೆ ಕಡೆ ಕಟ್ಟಲಿಕ್ಕೆ ಸ್ವಲ್ಪ ಅವೈಲಬಿಲಿಟಿ ಆಗಲ್ಲ, ಕಟ್ಟಿಕೊಳ್ಳೋದು ಯೂಸ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಸುಮ್ಮನಾಗಿದ್ದೀವಿ ಅಂದರೆ ಬಹುಶಃ ಇಷ್ಟು ದಿವಸಗಳ ಇತಿಹಾಸದಲ್ಲಿ ಯಾಕೆ ನಿಂತೋಯ್ತೋ ಹಂಗೆ ಮುಂದಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ನೀವು ಮನಸ್ಸು ಮಾಡಿ ಕಟ್ಟಿಸಿ, ನಾಳೆ ನಿಮಗೂ ನಮಗೂ ನಿಮ್ಮ ಮಕ್ಕಳು ನಿಮ್ಮ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ, ಟೀಚರ್ಸ್ ಕಾರ್ಯಕ್ರಮ ಎಲ್ಲಕ್ಕೂ ಅದು ಯೂಸ್ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನ ಕೈಬಿಡಬೇಕು. 1970ರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಹಣ ಪಾವತಿಸಿ ಮಕ್ಕಳಿಗೆ ಕ್ರೀಡೆ ಚಟುವಟಿಕೆಗಳಿಗೆ ಉಪಯೋಗವಾಗಲು ಈ ಮೈದಾನ ನಿರ್ಮಿಸಲಾಗಿದೆ. ಈ 3 ಸಂಸ್ಥೆಗಳಿಂದ ಕನಿಷ್ಠ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಪಟ್ಟಣದ ಯುವಜನರು ಕ್ರಿಕೆಟ್, ವಾಲಿಬಾಲ್, ಇತರೆ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಈ 3 ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಹುತೇಕ ಮಕ್ಕಳು ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ಜಾತಿಗಳ ಮಕ್ಕಳಾಗಿದ್ದಾರೆ. ಅವರ ಕ್ರೀಡಾ ಅಭ್ಯಾಸಕ್ಕೆ ಸಂಚಕಾರವಾಗುವ ಯೋಜನೆ ಗುರುಭವನ ಯೋಜನೆಯಾಗಿದೆ ಎಂದರು. ಮೈದಾನ ಕೇವಲ ಕ್ರೀಡಾ ಚಟುವಟಿಕೆಗಳಿಗೆ ಮೀಸಲಿಡಬೇಕೆಂದು ಶಿಕ್ಷಕ ವೃಂದಕ್ಕೆ ಗುರುಭವನ ಅಗತ್ಯವಿರುವುದರಿಂದ ಗುರುಭವನವನ್ನ ಶಾಲಾ ಕಾಲೇಜು ಮೈದಾನ ಬಿಟ್ಟು ಇತರೆ ಸರ್ಕಾರಿ ಭೂಮಿಯಲ್ಲಿ ನಿರ್ಮಿಸುವಂತೆ ಮನವಿ ಮಾಡಿದರು. ಒಂದು ವೇಳೆ ಇದೇ ಸ್ಥಳದಲ್ಲಿ ಗುರುಭವನ ನಿರ್ಮಾಣ ಮಾಡಲು ಮುಂದಾದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ಮಾತನಾಡಿ, ಗುರುಭವನ ಇದೇ ಮೈದಾನದಲ್ಲಿ ನಿರ್ಮಾಣ ಮಾಡುವುದರಿಂದ ಕ್ರೀಡಾ ಚಟುವಟಿಕೆಗಳಿಗೆ ತೊಂದರೆಯಾಗುವುದಿಲ್ಲ. ವರ್ಷಕ್ಕೆ 1 ಸಲ ಶಿಕ್ಷಕರ ದಿನಾಚರಣೆ ಮಾಡಲಾಗುತ್ತದೆ. ಉಳಿದ ಅವಧಿಯಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಗುರುಭವನವನ್ನ ಪಟ್ಟಣದ 1-2 ಕಿಲೋಮೀಟರ್ ದೂರ ನಿರ್ಮಾಣ ಮಾಡುವುದರಿಂದ ಮಕ್ಕಳನ್ನ ಗುರುಭವನಕ್ಕೆ ಕಳುಹಿಸಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲು ಕಷ್ಟವಾಗುತ್ತದೆ ಎಂದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ರೈತರ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಮಸ್ಯೆ ಎದುರಾಗಲಿದ್ದು, ಮಾರುಕಟ್ಟೆಯ ತಂತ್ರ ಅರಿತು ಸಮಸ್ಯೆಯನ್ನ ಸಮರ್ಥವಾಗಿ ಎದುರಿಸಿದಲ್ಲಿ ಕೃಷಿಯಲ್ಲಿ ಲಾಭ ನಿಶ್ಚಿತ. ಸರ್ಕಾರ ರೈತರ ಉತ್ಪನ್ನಗಳಿಗೆ ಕಾಲಕಾಲಕ್ಕೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಮಾಡುತ್ತಲೇ ಇದೆ ಎಂದು NRLM ಜಿಲ್ಲಾ ಯೋಜನಾ ನೋಡಲ್ ಅಧಿಕಾರಿ ಅತೀಕ್ ಪಾಷಾ ಹೇಳಿದರು. ಶಿಡ್ಲಘಟ್ಟ ತಾಲೂಕು ಬೆಳ್ಳೂಟಿ ಗೇಟ್ನ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಭಾರತಾಂಬೆ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು NRLM ಜಿಲ್ಲಾ ಯೋಜನಾ ನೋಡಲ್ ಅಧಿಕಾರಿ ಅತೀಕ್ ಪಾಷಾ ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ರಸಗೊಬ್ಬರ, ತಿಪ್ಪೆಗೊಬ್ಬರ, ಬಿತ್ತನೆ ಬೀಜ ಸೇರಿದಂತೆ ಎಲ್ಲಾ ಬೆಲೆಯೂ ಹೆಚ್ಚಿದೆ. ಅದಕ್ಕೆ ತಕ್ಕಂತೆ ಕೃಷಿ ಉತ್ಪನ್ನಗಳಿಗೆ ಬೆಲೆ ಸಿಗದಿರುವುದು ಕೃಷಿಯಲ್ಲಿ ನಷ್ಟಕ್ಕೆ ಕಾರಣವಾಗುತ್ತಿದೆ. ಮಾರುಕಟ್ಟೆಯ ಬೇಡಿಕೆ, ಮಾರುಕಟ್ಟೆಯ ತಂತ್ರಗಳನ್ನು ತಿಳಿಯದೆ ಈ ಸಮಸ್ಯೆ ಎದುರಾಗುತ್ತಿದೆ ಎಂದರು. ಕೃತಕವಾಗಿರ್ತಕ್ಕಂಥ ಬೇಡಿಕೆ ಸೃಷ್ಟಿ ಮಾಡ್ತಾರೆ. ಯಾವಾಗ ಕೃತಕವಾದ ಬೇಡಿಕೆ ಸೃಷ್ಟಿ ಮಾಡ್ತಾರ, 500 ರೂಪಾಯಿ ಇರ್ತಕ್ಕಂಥದ್ದು ಒಂದು ಚೀಲ 1000 ರೂಪಾಯಿ ಬರ್ತಾರೆ. ಈ ರೀತಿಯಾಗಿ ರೈತರಿಗೆ ಈ ಕಡೆ ಬೀಜಗಳು ಕೊಂಡ್ಕೊಳ್ಳೋದಕ್ಕೂ ಮತ್ತೊಂದು ಅಂಗಡಿಗಳು ತಗೊಂಬರ್ತಕ್ಕಂಥ ಬೀಜಗಳು ಉತ್ತಮ ಗುಣಮಟ್ಟದಿಂದ ಕೂಡಿರೋದಿಲ್ಲ, ನಾಟಿ ಮಾಡಿದ್ರೆ ಸರಿಯಾಗಿ ಬೆಳೆಯೋದಿಲ್ಲ. ಈ ತರ ಎಲ್ಲ ಸಮಸ್ಯೆಗಳಿಗೆ ರೈತರು ಪ್ರೊಡ್ಯೂಸರ್ಸ್ ಕಂಪನಿ ಸ್ಥಾಪಿಸಿಕೊಂಡರೆ ಕಂಪನಿ ಮೂಲಕ ರೈತರ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯಾಗಲಿದೆ, ಸ್ಪರ್ಧಾತ್ಮಕ ಬೆಲೆ ಸಿಗಲಿದೆ. ಮುಖ್ಯವಾಗಿ ದಲ್ಲಾಳಿಗಳ ಹಾವಳಿ ಇಲ್ಲದೆ ಉತ್ಪನ್ನದ ಬೆಲೆ ನೇರವಾಗಿ ರೈತನಿಗೆ ಸಿಗುತ್ತದೆ ಎಂದರು. ಕಂಪನಿಯ ಮೂಲಕ ರೈತರಿಗೆ ಕಾಲಕಾಲಕ್ಕೆ ತರಬೇತಿ, ಮಾರ್ಗದರ್ಶನ, ರಿಯಾಯಿತಿ ದರದಲ್ಲಿ ಕೃಷಿ ಪರಿಕರಗಳು, ಬಾಡಿಗೆಗೆ ಯಂತ್ರಗಳು ಸಿಗಲಿವೆ. ನಿಮ್ಮದೇ ಕಂಪನಿಯನ್ನ ನೀವು ಕಟ್ಟಿ ಬೆಳೆಸಿದರೆ ಮುಂದೊಂದು ದಿನ ಅದು ನಿಮ್ಮ ನೆರವಿಗೆ ನಿಲ್ಲಲಿದೆ ಎಂದು ಕಂಪನಿಯಿಂದ ರೈತರಿಗೆ ಸಿಗುವ ಉಪಯೋಗಗಳ ಬಗ್ಗೆ ವಿವರಿಸಿದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದ ತಾಲೂಕು ಅಧ್ಯಕ್ಷ BA ಬಾಬಾಜಾನ್ ನೇತೃತ್ವದಲ್ಲಿ ಬಾಗೇಪಲ್ಲಿ ಪಟ್ಟಣದ 6 ಮತ್ತು 7ನೇ ವಾರ್ಡಿನ ಮೂಲಕ ಕೊತ್ತಪಲ್ಲಿ ಗ್ರಾಮಕ್ಕೆ ಸಂಚರಿಸುವ ರಸ್ತೆ ಸರಿಪಡಿಸಲು ಒತ್ತಾಯಿಸಿ ರಸ್ತೆಯ ಹೊಂಡಗಳಲ್ಲಿ ಪೈರುನಾಟಿ ಮಾಡುವ ಮೂಲಕ ವಿನೂತನವಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ರಸ್ತೆ ದುರಸ್ತಿಗೆ ಆಗ್ರಹಿಸಿ ಬಾಗೇಪಲ್ಲಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕರವೇ ಕಾರ್ಯಕರ್ತರು ರಸ್ತೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ, ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಸ್ಥಳೀಯ ನಿವಾಸಿಗಳು ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಈ ವೇಳೆ ಬಾಬಾಜಾನ್ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ 6 ಮತ್ತು 7ನೇ ವಾರ್ಡಿನ ಮೂಲಕ ಕೊತ್ತಪಲ್ಲಿ ಗ್ರಾಮಕ್ಕೆ ಸಂಚರಿಸುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ರಸ್ತೆಯಲ್ಲಿ 2 ಅಡಿಗಳ ಆಳದ ಹೊಂಡಗಳಿವೆ. ಈ ರಸ್ತೆಯಲ್ಲಿ ಪಾದಚಾರಿಗಳು, ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡಬೇಕಾಗಿದೆ. ಇದೇ ರಸ್ತೆಯಲ್ಲಿ 2 ಶಾಲೆಗಳು, 2 ಶುದ್ಧ ನೀರಿನ ಘಟಕಗಳು, ಕೊತ್ತಪಲ್ಲಿ ಗ್ರಾಮ, ಕೊತ್ತಪಲ್ಲಿ ಸರ್ಕಾರಿ ಶಾಲೆ, ಮಸೀದಿ ಜೊತೆಗೆ ರಸ್ತೆಯ ಅಕ್ಕಪಕ್ಕ 100 ಕುಟುಂಬಗಳು ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾಗಿದೆ. ಇವತ್ತು ನಾವು ಪೈರನ್ನು ನಾಟ್ಬಿಟ್ಟು ವಿನೂತನ ಹೋರಾಟ ಮಾಡ್ತಾ ಇದೀವಿ. ಈ ರಸ್ತೆಯಲ್ಲಿ ಸುಮಾರು 2 ಶಾಲೆಗಳಿದೆ, ಮಸೀದಿ ಇದೆ, ಒಂದು ಗ್ರಾಮ ಇದೆ. ಈ ರಸ್ತೆಗೆ ಸಂಬಂಧಪಟ್ಟ ಹಲವಾರು ಸಾವಿರಾರು ಜನ ವಾಸ ಮಾಡ್ತಾ ಇದ್ದಾರೆ. ಆದರೂ ಸಹ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು 10 ವರ್ಷಗಳಿಂದ ಈ ರಸ್ತೆ ಸರಿಪಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ಸ್ವಾಮಿ ನೀವು ಈ ಥರ ಮಾಡ್ತಾ ಇದ್ದೀರಾ? ಜನರಿಗೆ ಮೂಲಭೂತ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಏನಕ್ರಿ ನಿಮ್ಗೆ ಅಧಿಕಾರ ಬಿಟ್ಟು ಹೋಗ್ರಿ. ನೀವು ಕೆಲಸ ಬಿಟ್ಟು ಬೇರೆಯವ್ರು ಬರ್ತಾರೆ. ಪುರಸಭೆ ಇಲಾಖೆಯವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈ ರಸ್ತೆ ಹಾಳಾಗಿ 10 ವರ್ಷಗಳು ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಸುಗಮ ಸಂಚಾರಕ್ಕೆ ಉತ್ತಮ ರಸ್ತೆ ನಿರ್ಮಿಸಿಲ್ಲ. ಇದರಿಂದ ಪ್ರತಿನಿತ್ಯ ವಾಹನ ಸವಾರರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಈ ಹದಗೆಟ್ಟ ರಸ್ತೆಯಲ್ಲಿ ಹಲವಾರು ಅಪಘಾತಗಳಾಗಿವೆ. ಮಳೆ ಬಂದರೆ ಈ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಿಲ್ಲದಂತಾಗಿದೆ. ಜೊತೆಗೆ ಅವೈಜ್ಞಾನಿಕ ಚರಂಡಿ ವ್ಯವಸ್ಥೆಯಿಂದ ಚರಂಡಿ ನೀರು ರಸ್ತೆಗೆ ಹರಿಯುತ್ತಿದೆ. ಇದರಿಂದ ಈ ರಸ್ತೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಚರಂಡಿ ನೀರಿನ ಮೇಲೆ ಸಂಚರಿಸಬೇಕಿದೆ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಸಾರ್ವಜನಿಕರು ಎದುರಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಾಢ ನಿದ್ದೆಯಲ್ಲಿದ್ದಾರೆ. ಇಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುತ್ತಿದ್ದು, ಬಾಗೇಪಲ್ಲಿ ಪಟ್ಟಣದಿಂದ ಕೊತ್ತಪಲ್ಲಿ ಗ್ರಾಮಕ್ಕೆ ಸಂಪರ್ಕದ ರಸ್ತೆ 1 ತಿಂಗಳಲ್ಲಿ ದುರಸ್ತಿ ಮಾಡದಿದ್ದರೆ ಕರವೆಯಿಂದ ಸಂಬಂಧಪಟ್ಟ ಇಲಾಖೆ ಕಚೇರಿಗಳ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್
ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಕೈಗೊಂಡಿರುವ ಮತಗಳ್ಳತನ ತಡೆಯುವ ಕುರಿತು ಕೋಲಾರದ ಕಾಂಗ್ರೆಸ್ ಭವನದಲ್ಲಿ ಇಂದು ಸಭೆ ಕರೆಯಲಾಗಿತ್ತು. ಜಿಲ್ಲಾ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಸಮಿತಿಯಿಂದ ನಡೆದ ಸಭೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ನಡೆಯಿತು. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ನೇಮಕ, ಪ್ರತಿ ಬೂತ್ನಲ್ಲಿ ಮತಗಳ ಅಂಕಿ ಸಂಖ್ಯೆ ಸಮೇತ ಪರಿಶೀಲನೆ ನಡೆಸಬೇಕು. ಪ್ರತಿ ಬೂತ್ ಮಟ್ಟದಲ್ಲಿ ಮತಗಳ್ಳತನ ತಡೆಯಲು ರಾಹುಲ್ ಗಾಂಧಿ ಸೂಚನೆಯಂತೆ ಕ್ರಮ ವಹಿಸಬೇಕು. ಬೂತ್ನಲ್ಲಿ ಮತಗಳ್ಳತನ ತಡೆಯಲು ಕಾರ್ಯಕರ್ತರು ಕಾವಲುಗಾರನಂತೆ ಕೆಲಸ ಮಾಡಬೇಕು. ಶಾಸಕರು ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರ. ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಂಗಣದಲ್ಲಿ ನಡೆದ ಸಭೆ. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಭಾಗಿ. ಮುಚ್ಚಿ ಹೋಗಿರುವ ಪುರಾತನ ಕಲ್ಯಾಣಿ ಮರುಜೀವಕ್ಕೆ ಗ್ರಾಮಸ್ಥರ ಯತ್ನ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಗ್ರಾಮದ ಪುರಾತನ ಕಲ್ಯಾಣಿ ಒತ್ತುವರಿ ತೆರವಾಗಲಿದೆಯಾ? ಸಾರ್ವಜನಿಕರಲ್ಲಿ ಗರಿಗೆದರಿದ ಕುತೂಹಲ.
ಹದಗೆಟ್ಟ ರಸ್ತೆ ದಶಕಗಳೇ ಕಳೆದರೂ ದುರಸ್ತಿ ಪಡಿಸದ ಜನಪ್ರತಿನಿಧಿಗಳು ರಸ್ತೆ ಸರಿಪಡಿಸಲು ಒತ್ತಾಯಿಸಿ ರಸ್ತೆಯಲ್ಲಿಯೇ ಭತ್ತ ನಾಟಿ ಮಾಡಿ ಕರವೇ ಕಾರ್ಯಕರ್ತರ ಆಕ್ರೋಶ. 1 ತಿಂಗಳಲ್ಲಿ ರಸ್ತೆ ದುರಸ್ತಿ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಅಮೆರಿಕಾದಲ್ಲಿ ನಡೆದ ಅಪಘಾತದಲ್ಲಿ ಕೋಲಾರದ ವ್ಯಕ್ತಿ ಸಾವು. ದೇಹ ದಾಢ್ಯ ಪಟು ಸುರೇಶ್ ಕುಮಾರ್ ಮೃತದೇಹ ತರಲು ನೆರವಿಗೆ ಕುಟುಂಬಸ್ಥರ ಮನವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.